ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಈ ವರ್ಷದ ಅಕಾಡೆಮಿಕ್ ಇಯರ್ ಅಂದರೆ 2025 ಮತ್ತು 26ಗೆ ಸಂಬಂಧಪಟ್ಟ ಹಾಗೆ ನಾನು ನಡೆಸ್ಕೊಂಡು ಬರ್ತಾ ಇರುವಂತಹ RH ಮೆಡಿಟೆಕ್ ಮೆಂಟರ್ ವತಿಯಿಂದ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ನಾವೇನು ಹೇಳ್ತೀವಿ, ಸೊ ಅದರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ನನ್ನ ಕಡೆಯಿಂದ ಈ ವರ್ಷದ ಅಂದರೆ ಮುಂದಿನ ವರ್ಷದ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ನಿಮಗೆ ನನ್ನ ಒಂದು ಅಸಿಸ್ಟೆನ್ಸ್ ಬೇಕು ಅಂತ ಇದ್ದರೆ, ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತ ಇದ್ದರೆ ನೀವು ನಮ್ಮನ್ನು ಜಾಯಿನ್ ಆಗ್ಬೋದು. ಕೆಳಗಡೆ ನಾನೊಂದು ನಂಬರ್ನ ಕೊಟ್ಟಿದ್ದೀನಿ. ಸೊ ಆ ಒಂದು ನಂಬರಿಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಉಳಿದಿರುವಂಥ ಡೀಟೇಲ್ಸ್ಗಳನ್ನು ಕಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಿಮಗೆ ನಾವು ಏನು ಮಾಡ್ತೀವಿ, ಏನೆಲ್ಲ ಅಡ್ವಾಂಟೇಜಸ್ ಇದೆ, ನಿಮ್ಮ ಕಡೆಯಿಂದ ನಮಗೇನು ಬೇಕು, ನಮ್ಮ ಕಡೆಯಿಂದ ನಿಮಗೇನು ಸಿಗುತ್ತೆ, ಇವೆಲ್ಲ ಡೀಟೇಲ್ಸನ್ನು ಹೇಳ್ತೀವಿ. ಸೊ ಅದನ್ನು ನೋಡಿಕೊಂಡು ನಿಮಗೇನಾದರೂ ಜಾಯಿನ್ ಆಗಬೇಕು ಅಂತ ಇದ್ದರೆ ಜಾಯಿನ್ ಆಗ್ಬೋದು. ಮೊದಲೇ ಹೇಳಿಬಿಡ್ತೀನಿ, ಇಟ್ ಈಸ್ ನಾಟ್ ಫ್ರೀ ಆಫ್ ಕಾಸ್ಟ್. ಯಾಕಂತಂದರೆ ನಾವು ಮತ್ತು ನಮ್ಮ ಟೀಮ್ ಕಡೆಯಿಂದ ನಮ್ಮ ಎನರ್ಜಿ ಮತ್ತು ಟೈಮನ್ನು ನಿಮಗೋಸ್ಕರ ಮುಡಿಪಾಗಿ ಇಡೋದಕ್ಕೆ ಸೊ ನಾವು ಡೆಫಿನೆಟ್ಲಿ ನಮ್ಮ ಒಂದು ಸರ್ವಿಸ್ ಚಾರ್ಜನ್ನು ನಾವು ತಗೋತೀವಿ. ಸೊ ಅದು ಚಾರ್ಜ್ ಎಷ್ಟಿದೆ ಅನ್ನೋದನ್ನು ನೀವು ನನಗೆ ಮೆಸೇಜ್ ಮಾಡಿದಾಗ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ನನ್ನ ಜೊತೆ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಜಾಯಿನ್ ಆಗಬೇಕು ಅಂತ ಇದ್ದರೆ ಕೆಳಗೆ ಕೊಟ್ಟಿರುವಂಥ ನಂಬರಿಗೆ ಮೆಸೇಜ್ ಮಾಡ್ಬೋದು. ಹಾಗಾದರೆ ನೀವು ಕೇಳ್ಬೋದು, ಸರ್ ನೀವು ಹಿಂದಿನ ವರ್ಷ ಎಲ್ಲ ಕೊಟ್ಟಿದ್ದೀರಲ್ವ, ಅವರ ಒಂದು ರಿವ್ಯೂ ಹೇಗಿದೆ? ಸೊ ಅದಕ್ಕೋಸ್ಕರ ನಾನು ನಿಮಗೆ ರಿವ್ಯೂಸ್ಗಳನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನಲ್ಲಿ ಬಕ್ವಾಸ್ ಏನೂ ಇರೋದಿಲ್ಲ, ವಿಡಿಯೋ ಮಾಡಬೇಕು ಅಂತ ನಾನು ಮಾಡೋದಿಲ್ಲ. ಏನು ವಿಷಯ ಇದೆ ಆ ವಿಷಯ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಮನ ಮುಟ್ಟುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಜವಾಬ್ದಾರಿ ನನ್ನದಾಗಿರ್ತದೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸರ್ ಹಾಗಾದರೆ ಕೌನ್ಸಿಲಿಂಗಿಗೆ ಪೇಯ್ಡ್ ಕೌನ್ಸಿಲಿಂಗ್ ತೊಗೊಳ್ಳೇಬೇಕಾ ನಿಮ್ಮ ಹತ್ರ? ನಾನೊಬ್ಬನೇ ಕೂತ್ಕೊಂಡು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವಾ ಅಂತ ಪಾಲಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ನೀವು ಕೇಳ್ಬೋದು. ಅದಕ್ಕೆ ನಾನು ಒಂದೇ ಮಾತನ್ನು ಹೇಳ್ತೀನಿ, ನಿಮಗೆ ಏನಾದರೂ ಟೈಮ್ ಇದ್ದು ನೀವು ಎಲ್ಲ KE ಅಪ್ಡೇಟ್ಸ್ಗಳನ್ನು, MCC, NTA ಮತ್ತು ಬೇರೆ ಬೇರೆ ಎಕ್ಸಾಮಿನೇಷನ್ ಅಪ್ಡೇಟ್ಸ್ಗಳನ್ನು ಚೆಕ್ ಮಾಡ್ಕೊಳ್ತೀರಿ ವೆಬ್ಸೈಟ್ಗಳಲ್ಲಿ, ಪ್ಲಸ್ ನನ್ನ ಒಂದು ಯೂಟ್ಯೂಬಲ್ಲಿ ಏನು ನಾನು ವಿಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ತೀನಿ. ಕೆಲವೊಂದಷ್ಟು ಜೆನ್ಯೂನ್ ಯೂಟ್ಯೂಬರ್ಸ್ಗಳಿದ್ದಾರೆ, ಸೊ ಅಂಥವರ ವಿಡಿಯೋಸ್ಗಳನ್ನ ಫಾಲೋ ಮಾಡ್ತೀನಿ. ಇನ್ ಬಿಟ್ವೀನ್ ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳು ಕೂಡ ಇದ್ದಾರೆ, ಹೇಳಿದ್ದನ್ನೇ ಹೇಳಬೇಕು ವ್ಯೂಸ್ಗೋಸ್ಕರ, ಬೇರೆ ಬೇರೆ ತಾವು ಮಾಡ್ತಾ ಇರುವಂಥ ಅಡ್ವರ್ಟೈಸ್ಮೆಂಟಿಗೋಸ್ಕರ ವಿಡಿಯೋವನ್ನು ಮಾಡೋರು. ಬಟ್ ಅವ್ರನ್ನ ಫಾಲೋ ಮಾಡಬೇಡಿ. ಸೊ ಒಂದಷ್ಟು ಜೆನ್ಯೂನ್ ಯೂಟ್ಯೂಬರ್ಸ್ಗಳಿದ್ದಾರೆ, ಸೊ ಅವ್ರನ್ನ ನೀವು ಫಾಲೋ ಮಾಡ್ತೀರಿ ಅಂತ ಅಂದರೆ, ನಿಮಗೆ ಸಾಕಷ್ಟು ಸಮಯ ಇದೆ ಅಂತಂದರೆ ಯಾವ ಕಾರಣಕ್ಕೂ ನೀವು ನನ್ನ ಬ್ಯಾಚನ್ನು ಜಾಯ್ನ್ ಆಗಬೇಡಿ. ಡೋಂಟ್ ವೇಸ್ಟ್ ಯುವರ್ ಮನಿ. ಆದರೆ ನೀವು ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಮಕ್ಕಳ ಮೇಲೆ ಕಂಪ್ಲೀಟ್ ಜವಾಬ್ದಾರಿಯನ್ನು ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ ನೋಡಿ, 2 ವರ್ಷ 3 ವರ್ಷ ಕಂಪ್ಲೀಟಾಗಿ ವಿದ್ಯಾರ್ಥಿಗಳು ಕುತ್ಕೊಂಡು ಪ್ರಿಪೇರ್ ಆಗಿರ್ತಾರೆ. ನೀವುಗಳು ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಟೆನ್ಷನ್ ತೊಗೊಳ್ಳೋವಂಥ ಪೇರೆಂಟ್ಸ್ಗಳನ್ನ ನಾನು ನೋಡಿದ್ದೀನಿ. ವಿದ್ಯಾರ್ಥಿಗಳೇನು ಎಕ್ಸಾಮಿನೇಷನ್ ತನಕ ಟೆನ್ಷನ್ ತೊಗೋತಾರೆ, ಎಕ್ಸಾಮಿನೇಷನ್ ಆಗ್ತದೆ, ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಆದರೆ ಅಲ್ಲಿಂದ ಮೇಲ್ಗಡೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ. ಹಾಗೆ ನೋಡಿದರೆ ಅಪ್ಲಿಕೇಶನ್ ಫಾರ್ಮಿಂದನೇ ಪೇರೆಂಟ್ಸ್ಗಳ ಒಂದು ಕೆಲಸ ಸ್ಟಾರ್ಟ್ ಆಗ್ತದೆ. ಸೊ ಆ ಒಂದು ದುಡ್ಡನ್ನು ಹೊಂದಿಸೋದಾಗಿರ್ಬೋದು, ಅಥವಾ ಯಾವ ಕಾಲೇಜಿಗೆ ಸೇರಿಸಬೇಕು, ಏನು ಮಾಡಬೇಕು, ಅದು ಹೇಗೆ, ಇದು ಹೇಗೆ, ಪ್ರೊಸೀಜರ್ ಏನಾಗ್ತದೆ, ಇವೆಲ್ಲದರ ಬಗ್ಗೆ ನಿಮಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಇದೆ. ನಾನು ಬೇರೆ ಬೇರೆ ಎಲ್ಲ ವೆಬ್ಸೈಟ್ಗಳನ್ನ ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಡೆಫಿನೆಟ್ಲಿ ಡೋಂಟ್ ಜಾಯ್ನ್ ಅಸ್. ಇಲ್ಲ ಸರ್, ನನ್ನ ಕೆಲಸದಲ್ಲಿ ನಾವು ಬ್ಯುಸಿ ಇರ್ತೀವಿ, ಇದು ನನಗೆ ಹೊಸದು, ನನಗೆ ಇದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ, ಒಟ್ಟಿನಲ್ಲಿ ಕರೆಕ್ಟಾಗಿ ಪ್ರೊಸೀಜರ್ ಕೌನ್ಸಿಲಿಂಗ್ ಮುಗಿದು ನನ್ನ ಮಗ ಕಾಲೇಜ್ ಸೇರೋ ತನಕನೂ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಯು ಆರ್ ಎಟ್ ದ ರೈಟ್ ಪ್ಲೇಸ್ ಆ್ಯಂಡ್ ಐ ಆಮ್ ದ ರೈಟ್ ಪರ್ಸನ್ ಟು ಗೈಡ್ ಯು. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ. ರೈಟ್, RH ಮೆಡ್ಟೆಕ್ ಮೆಂಟರ್ ಧಾರವಾಡ, ನಮ್ಮ ಒಂದು ಆಫೀಸ್ ಇರೋದು ಧಾರವಾಡದಲ್ಲಿ. ಸೊ ಸಾರಥಿ ಆ್ಯಂಡ್ ಸಾರಥಿ ಪ್ಲಸ್ ಬ್ಯಾಚಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾನು ನೀಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ನಮ್ಮ ಕೆಲಸದ ಬಗ್ಗೆ ರಿವ್ಯೂಸ್ಗಳನ್ನು ನೋಡಬೇಕು ಅಂತ ಇದ್ದರೆ, ಸೊ ನೀವು ಮಾಡಬೇಕಾಗಿರೋದಷ್ಟೇ RH ಕೆಮಿಸ್ಟ್ರಿ ಅಂಥೇಳಿ, RH ಮೆಡಿಟೆಕ್ ಮೆಂಟರ್ ಅಂಥೇಳಿ ಗೂಗಲಲ್ಲಿ ಟೈಪ್ ಮಾಡಿ. ನಿಮಗೆ ನಮ್ಮ ಒಂದು ಗೂಗಲ್ ಅಡ್ರೆಸ್ ಕಾಣಿಸ್ತದೆ, ಅದರಲ್ಲಿ ರೀಡ್ ರಿವ್ಯೂಸ್ ಅಂಥೇಳಿ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ನಮ್ಮ ಕಡೆಯಿಂದ ರಿವ್ಯೂಸ್ಗಳು ಕಾಣಿಸ್ತದೆ. ಇದು ಯಾವುದೂ ಕೂಡ ಗೊತ್ತಿರಲಿ, ಪೇಯ್ಡ್ ರಿವ್ಯೂಸ್ಗಳಲ್ಲ. ಹಾಗೆ ಒಂದು ರೀತಿ ನೋಡಿದರೆ
ನಾನು ಅವರಿಂದ ದುಡ್ಡು ತಗೊಂಡು, ಅಂದರೆ ನಾನು ದುಡ್ಡು ಕೊಟ್ಟಲ್ಲ, ಅವರು ನಮ್ಮ ಬ್ಯಾಚ್ಗೆ ದುಡ್ಡು ಕೊಟ್ಟು ಜಾಯಿನ್ ಆಗಿ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ತಗೊಂಡು ಅದರಿಂದ ಸಮಾಧಾನ ಆದ ಮೇಲೆ ಕೊಟ್ಟಿರುವಂಥ ರಿವ್ಯೂಸ್ಗಳಿವು. ಸೊ ನಮ್ಮ ರಿವ್ಯೂಸನ್ನು ಕೂಡ ನೋಡಿ. ಸೊ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಸೋ ಕಾಲ್ಡ್ ಮೆಂಟರ್ಸ್ ಅಂತ ಏನಿದ್ದಾರೆ, ಸೊ ಅವರ ರಿವ್ಯೂಸ್ಗಳನ್ನು ಕೂಡ ನೋಡಿ ಡಿಸಿಷನ್ನ ತಗೊಳ್ಳಿ. ಸೊ ಇದಿಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನಾನು ಏನೇ ಹೇಳಿದರೂ ಕೂಡ ಡೈರೆಕ್ಟಾಗಿ ಹೇಳ್ತೀನಿ. ನನ್ನ ಜೊತೆ ಪೇರೆಂಟ್ಸ್ ಯಾರು ಜಾಯಿನ್ ಆಗಿದ್ರು ಅವರಿಗೆ ನನ್ನ ಬಗ್ಗೆ ಗೊತ್ತೇ ಇದೆ. ಸೊ ಒಂದು ಸಾರಿ ನೀವು ನಮ್ಮ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ಜಾಯಿನ್ ಆದಮೇಲೆ ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ, ನಿಮ್ಮ ಜೊತೆಗೆ ನಾವು ಪರ್ಸ್ನಲ್ ಆಗಿ ಕನೆಕ್ಟ್ ಆಗ್ತೀವಿ. ಸೊ ನಾವು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಅಥವಾ ನೀವು ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ರೀತಿ ನಾವು ಟ್ರೀಟ್ ಮಾಡ್ತೀವಿ. ನಿಮ್ಮ ಮಕ್ಕಳು ಅಂದರೆ ನನ್ನ ಮಕ್ಕಳಿದ್ದ ಹಾಗೆ. ಸೊ ಅವರಿಗೆ ಕಾಲೇಜು ಸಿಗೋ ತನಕ ಆ ಒಂದು ಎಂಥ್ಯೂಸಿಯಾಸಮ್ ಆಗಲಿ, ಆ ಒಂದು ಇಂಟ್ರೆಸ್ಟ್ ಆಗಲಿ ನಿಮಗಿಂತ ನನಗೂ ಕೂಡ ಜಾಸ್ತಿ ಇರ್ತದೆ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಹಾಗಾದರೆ ನಾವು ಏನು ಮಾಡ್ತೀವಿ? ನಾವು ಮಾಡೋದು ಬಹಳ ಸಿಂಪಲ್ಲು. ಅಪ್ಲಿಕೇಶನ್ನಿಂದ ಹಿಡಿದು ಅಡ್ಮಿಷನ್ವರೆಗೂ ಗೈಡನ್ನು ಮಾಡ್ತೀವಿ. ಆದರೆ ಬೇರೆಯ ಮೆಂಟರ್ಸ್ಗಳು ಮಾಡೋ ಹಾಗೆ ನಿಮಗೆ ಇದೇ ಕಾಲೇಜಲ್ಲಿ ಸೀಟ್ ಕೊಡಿಸ್ತೀನಿ, ನಿಮ್ಮ ಮಾರ್ಕ್ಸ್ ಎಷ್ಟೇ ಆದರೂ ಸೀಟ್ ಕೊಡಿಸ್ತೀನಿ, ಏನೂ ವರಿ ಮಾಡೋಕ್ಕೆ ಹೋಗಬೇಡಿ, ಇವ್ಯಾವುದು ಸುಳ್ಳು ಆಶ್ವಾಸನೆಗಳನ್ನು ನಾವು ನೀಡೋದಿಲ್ಲ. ನಾವು ಇದನ್ನು ವೆರಿ ಮಚ್ ಲೀಗಲ್ ಆಗಿ, ಅಂದರೆ ಆನ್ಲೈನಲ್ಲಿ ಏನೇನು ಪ್ರೊಸೀಜರ್ ಇದೆ ಅದು ಮಿಸ್ಟೇಕ್ ಆಗದಂತಹ ರೀತಿಯಲ್ಲಿ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. ಅದರ ಜೊತೆಗೆ ನಿಮಗೇನು ಗೈಡೆನ್ಸ್ ಬೇಕು, ಸೊ ಪ್ರತಿಯೊಂದು ಸ್ಟೆಪ್ಪಲ್ಲಿ, ಯಾವುದೋ ಒಂದು ಡಾಕ್ಯುಮೆಂಟೇಷನಲ್ಲಿ, ಯಾವುದೋ ಒಂದು ಕಾಲೇಜ್ ಸೆಲೆಕ್ಷನ್ ಮಾಡಬೇಕಾದ್ರೆ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಕೌನ್ಸಿಲಿಂಗ್ ಮುಗಿದು ಕಾಲೇಜಿಗೆ ಕಾಲಿಡೋವರೆಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಅಡ್ಮಿಷನಿಗೆ ಹೋಗಬೇಕು, ಹೋದಾಗ ಏನು ಕೇಳ್ತಾರೆ, ನೀವೇನು ಹೇಳಬೇಕು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ತೀವಿ. ಆದರೆ ಇದು ಯಾವುದೂ ಕೂಡ ಸೊ ನಾವು ಸೀಟ್ ಕೊಡಿಸ್ತೀವಿ ಅಂಥೇಳಿ ನಿಮ್ಮ ಹತ್ರ ಲಕ್ಷಗಟ್ಟಲೆ ದುಡ್ಡುಗಳನ್ನ ತಗೊಳ್ಳೋದಾಗಲಿ, ಸುಳ್ಳು ಆಶ್ವಾಸನೆಗಳನ್ನು ಕೊಡೋದಾಗಲಿ, ಅದಾದಮೇಲೆ ಹೇಳದೆ ಕೇಳದೆ ಓಡೋಗೋದಾಗಲಿ ಯಾವುದನ್ನು ಕೂಡ ನಾವು ಮಾಡೋದಿಲ್ಲ. ಸೊ ನನ್ನ ಹತ್ರ ಜಾಯಿನ್ ಆಗಿಬಿಟ್ರೆ ನಿಮಗೆ ಸೀಟು ಸಿಗ್ತದಪ್ಪ ಅಂಥೇಳಿ ನೀವೇನಾದರೂ ತಿಳ್ಕೊಂಡಿದ್ರೆ ರಾಂಗ್. ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಯುವರ್ ಸ್ಟೂಡೆಂಟ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್. ಸೊ ನಮ್ಮ ಇನ್ನೊಂದು ವಿಶೇಷತೆ ಏನಂದರೆ, ನಮಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ಕ ಮೇಲೆ ನೀವೇನು ಮೆಸೇಜ್ ಮಾಡ್ತೀರಿ ಹಾಯ್ ಅಂತೇಳಿ, ಅಂದರೆ ನಿಮ್ಮ ನಂಬರ್ ನಮಗೆ ಸಿಕ್ಬಿಡ್ತು. ನಮ್ಮ ಕಡೆಯಿಂದ ಅಥವಾ ನನ್ನ RH ಕೆಮಿಸ್ಟ್ರಿ ಕಡೆಯಿಂದ, RH ಮೆಟ್ಟೆಕ್ ಕಡೆಯಿಂದ ನಿಮಗೆ ಯಾವಾಗಲೂ ಕಾಲ್ ಬರೋದಿಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಗೊತ್ತಿದ್ದಂಥ ಒಬ್ಬ ಪೇರೆಂಟು ನನ್ನ ಜೊತೆ ಏನು ಜಾಯಿನ್ ಆಗಿದ್ರು, ಅವ್ರು ಲಾಸ್ಟ್ ಇಯರು ಈ ಬೆಂಗಳೂರಲ್ಲಿ ಒಂದು ಮೆಂಟರ್ ಇದೆ, ಓಕೆ, ಅದರ ಹೆಸರು ಹೇಳೋದು ಬೇಡ. ಸೊ ಅವರು ಈ ವೆಬಿನಾರ್ಗಳನ್ನು, ಸೆಮಿನಾರ್ಗಳನ್ನ ಮಾಡೋದ್ರಲ್ಲಿ ಬಹಳ ಫೇಮಸ್ಸು. ಅವರ ವೆಬಿನಾರಿಗೆ BMC ಕಾಲೇಜ್ ಅಂತ ಕಾಲೇಜಲ್ಲಿ ಮಾಡ್ತಾರವರು, ಅವರು ವೆಬಿನಾರಿಗೆ ಜಾಯಿನ್ ಆದಂಥವೆಲ್ಲ ಒಂದಷ್ಟು ಪೇರೆಂಟ್ಸ್ಗಳು ಹೇಳ್ತಿದ್ರು, ಸರ್ ಒಂದು ಸಾರಿ ನಾವು ಅವ್ರ ಹತ್ರ ನಂಬರ್ ಕೊಟ್ಬಿಟ್ವಿ ನಮ್ಮದು ಅಂತಂದರೆ, ಒಂದು ಜಾಯಿನ್ ಆಗೋ ತನಕ ಬಿಡೋದಿಲ್ಲ ಅವರು. ಜಾಯಿನ್ ಆಗೋದಿಲ್ಲ ನಾವು, ನೀವು ಯಾಕೆ ನನಗೆ ಪದೇ ಪದೇ ಕಾಲ್ ಮಾಡ್ತೀರಿ ಅಂತ ಹೇಳಿದರೆ, ಒಂದು ತಾಸಲ್ಲಿ 15ರಿಂದ 20 ಸಲ ಕಾಲ್ ಮಾಡ್ತಾರೆ ನಿಮಗವರು. ಹಂಗೆ ನಾನು ಜಾಯಿನ್ ಆಗೋದಿಲ್ಲ ಅಂತ ಹೇಳಿದರೆ ಸಿಕ್ಕಂಗೆ ಬಾಯಿ ಸಿಕ್ಕಂಗೆ ಬೈತಾರೆ. ನೀವು ವೆಬಿನಾರ್ ಬಂದಿದ್ದಾದರೂ ಯಾಕೆ, ನಮ್ಮ ಜೊತೆ ರಿಜಿಸ್ಟರ್ ಆಗಿದ್ದಾದರೂ ಯಾಕೆ ಅಂಥೇಳಿ. ಬಟ್ ನಮ್ಮ ಕಡೆಯಿಂದ ಅದು ಯಾವುದೂ ಆಗೋದಿಲ್ಲ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ನೀವು ನನಗೆ ಖುಷಿಯಿಂದ ಮೆಸೇಜ್ ಮಾಡ್ಬೋದು, ನಮ್ಮ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ, ಬೇಕಿದ್ದರೆ ಜಾಯಿನ್ ಆಗಿ, ಇಲ್ಲ ಅಂದರೆ ಇಲ್ಲ. ಎರಡನೇದಾಗಿ, ನಿಮಗೆ ಫಾಲ್ಸ್ ಹೋಪ್ಸನ್ನು ಕೊಡುವಂಥ ಯಾವುದೇ ಕೆಲಸ ನಮ್ಮ ಕಡೆಯಿಂದ ಆಗೋದಿಲ್ಲ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಅಪ್ಲಿಕೇಶನ್ ಟು ಅಡ್ಮಿಷನ್ ಯಾವ್ಯಾವ ಎಕ್ಸಾಮಿಗೆ ಹಾಗಾದರೆ ನೋಡಿ, KCET ಇರ್ಬೋದು, ನೀಟ್ ಇರ್ಬೋದು, JEE, COMEDK, BITSAT, VIT, MET ಅಂದರೆ ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟ್, PES, ನ್ಯೂ ಕ್ಯಾಟ್ ಅಂದರೆ ನಿಟ್ಟೆ ಮೀನಾಕ್ಷಿ ಅವರು ಸಪ್ರೇಟಾಗಿ ಎಕ್ಸಾಮಿನೇಷನ್ ಮಾಡ್ತಾರೆ, CUET, IISER, NEST ಅಂದರೆ ನೈಸರ್ ಅಂತ ಇದೆ ಭುವನೇಶ್ವರದಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗೆ ನ್ಯಾಷನಲ್ ಫೊರೆನ್ಸಿಕ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತಾರೆ ಫೊರೆನ್ಸಿಕ್ ಯೂನಿವರ್ಸಿಟಿ ಅವರು. ಸೊ ಇದರ ಜೊತೆಗೆ JEE ಅಡ್ವಾನ್ಸು ಕೂಡ ಬರ್ತದೆ, ಇಲ್ಲಿ JEE ಮೇನ್ಸ್ ಆ್ಯಂಡ್ JEE ಅಡ್ವಾನ್ಸ್ ಕೂಡ ಇದರಲ್ಲಿ ಬರುವಂಥದ್ದು. ಇದಾದಮೇಲೆ ವಾಟ್ ವಿ ಪ್ರಾಮಿಸ್, ನಾವು ಏನು ಪ್ರಾಮಿಸ್ ಮಾಡ್ತೀವಿ, ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಕಾನ್ಫಿಡೆನ್ಸಿಂದ ಹೇಳ್ತೀನಿ, ನನ್ನ ಮೇಲೆ ಕಾನ್ಫಿಡೆನ್ಸಿಂದ. ಸೊ ನಾವು ಯಾವುದೇ ರೀತಿಯ ಫಾಲ್ಸ್ ಹೋಪ್ಸನ್ನು ನಾವು ಕೊಡೋದಿಲ್ಲ. ನಿಮಗೆ ಇಲ್ಲೇ ಸೀಟ್ ಸಿಗ್ತದೆ, ಇಲ್ಲೇ ಸಿಕ್ಬಿಡ್ತದೆ, ಸಿಗೋವಂಥ ಚಾನ್ಸ್ ಇದೆ ಡೆಫಿನೆಟ್ ಆಗಿ ಹೇಳ್ತೀವಿ. ಸಿಗೋದಿಲ್ಲ ಅಂದಾಗ ನಾವು ಸಿಗೋದಿಲ್ಲ ಅಂತಲೂ ಹೇಳ್ತೀನಿ. ನಾನು ಈ ರೀತಿ ಡೈರೆಕ್ಟಾಗಿ ಮಾತಾಡೋದ್ರಿಂದ ಫಾರ್ ದ ಟೈಮ್ ಬೀಯಿಂಗ್ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಬೇಜಾರು ಆಗ್ಬೋದು, ಆಗಿದೆ. ಆದರೆ ಲಾಂಗರ್ ರನ್ನಲ್ಲಿ ಅವರೇ ನನ್ನ ಹತ್ರ ಬಂದು ಹೇಳೋಗಿದ್ದಾರೆ, ಸರ್ ನೀವೇನು ಮಾತು ಹೇಳ್ತಿರಲ್ವಾ, ಸೊ ಅದು ಆ ಕ್ಷಣಕ್ಕೆ ನಮಗೆ ಬೇಜಾರಾಗಿದೆ, ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ ಅಂತ ಅನಿಸಿದ್ರು, ಲಾಸ್ಟಿಗೆ ಅದು ನಿಜ ಆಯಿತು ಅಂಥೇಳಿ ಹೇಳೋಗ್ತಾರೆ. ಸೊ ನನ್ನ ಒಂದು ಪಾಲಿಸಿ ಇಷ್ಟೇ,
ವಿದ್ಯಾರ್ಥಿಗಳು ಅಥವಾ ಪಾಲಕರು ನನ್ನ ಆಫೀಸಿಗೆ ಬಂದಾಗ ಅಥವಾ ನನಗೆ ಕಾಲ್ ಮಾಡಿದಾಗ ನಿಮ್ಮನ್ನು ಖುಷಿಪಡಿಸುವಂಥ ಯಾವುದೇ ಉದ್ದೇಶ ನನಗಿಲ್ಲ. ನೀವು ಬಹಳ ಖುಷಿಯಾಗಬೇಕು, ಮಾತಿಂದನೇ ಮರಳಾಗಬೇಕು, ಸೊ ನನ್ನ ಜೊತೆಗೆ ಜಾಯ್ನ್ ಆಗಿಬಿಡಬೇಕು, ಹಾಗೇನೂ ಇಲ್ಲ. ಸಾಧ್ಯ ಇದ್ದರೆ ಇದೆ ಅಂತ ಹೇಳ್ತೀನಿ, ಸಾಧ್ಯ ಇಲ್ಲ ಅಂದರೆ ಇಲ್ಲ ಅಂತಲೇ ಹೇಳ್ತೀನಿ, ಚಿಂತೆ ಮಾಡಬೇಡಿ. ಸೊ ಅಷ್ಟು ನೇರ ನುಡಿಯ ಮನುಷ್ಯ ನಾನು. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ರೈಟ್. ಸೊ ಎರಡನೇದಾಗಿ ವಾಟ್ ವಿ ಪ್ರಾಮಿಸ್ ಇಸ್ ವಿ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಗೆಟ್ ಗುಡ್ ಕಾಲೇಜ್ ಆ್ಯಂಡ್ ಗುಡ್ ಕೋರ್ಸ್ ಬೇಸ್ಡ್ ಆನ್ ದೇರ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್. ಅವರ ಮಾರ್ಕ್ಸು ರ್ಯಾಂಕು ಎಷ್ಟೇ ಇದ್ದರೂ ನಾವು ಸೀಟ್ ಕೊಡಿಸ್ತೀವಿ, ಸಾಧ್ಯನೇ ಇಲ್ಲ. ಹಾಗಂತೇಳಿ ಸೀಟ್ ಸಿಗುವಂಥ ಚಾನ್ಸ್ ಇದ್ದರೆ ನಿಮಗೆ ಒತ್ತಾಯ ಮಾಡಿ ಆದರೂ ಆ ಒಂದು ಕೋರ್ಸಿಗೆ ನಾವು ಹಾಕ್ತೀವಿ. ನಿಮಗೆ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಪೇರೆಂಟ್ಸ್ಗಳನ್ನು ಕನ್ವಿನ್ಸ್ ಮಾಡುವಂಥ ಜವಾಬ್ದಾರಿನೂ ನಾನು ತಗೋತೀನಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ವಿ ವೋಂಟ್ ಗಿವ್ ಫಾಲ್ಸ್ ಹೋಪ್ಸ್, ಫಾಲ್ಸ್ ಪ್ರಾಮಿಸಸ್. ಎರಡನೇದಾಗಿ ಸೀಟ್ ಡಿಪೆಂಡಿಂಗ್ ಆನ್ ಓನ್ಲಿ ಯುವರ್ ಮಾರ್ಕ್ ಆ್ಯಂಡ್ ಯುವರ್ ಸ್ಟೂಡೆಂಟ್ ಅಥವಾ ನಿಮ್ಮ ಮಕ್ಕಳ ಮಾರ್ಕ್ ಮತ್ತು ರ್ಯಾಂಕ್ ಮೇಲೆ ಮಾತ್ರ ಸಂಬಂಧಪಟ್ಟಿದ್ದು. ನಾನು ಎಲ್ಲೂ ಕೂಡ ನಮ್ಮ ಅಡ್ವರ್ಟೈಸ್ಮೆಂಟಲ್ಲಿ ನಾನು ಎಲ್ಲೂ ತೋರಿಸೋದಿಲ್ಲ ಯಾವುದೋ ನನಗೆ ಹಿಂದಿನ ಈ ವರ್ಷದ ಪೇರೆಂಟ್ಸ್ಗಳು ಮಾಡಿರುವಂಥ ವಿಡಿಯೋವನ್ನು ಹಾಕೋದಾಗಲಿ ಅಥವಾ ಆ ಒಂದು ಫೋಟೋವನ್ನು ಇಟ್ಟುಕೊಂಡು ಇವರಿಗೆ ಸೀಟ್ ಸಿಗೋದಕ್ಕೆ ನಾನೇ ಮುಖ್ಯ ಕಾರಣ ಅಂತ ಹೇಳೋದಾಗಲಿ ನಾನು ಯಾವತ್ತೂ ಮಾಡೋದಿಲ್ಲ. ಯಾಕೆ ಅಂತ ಅಂದರೆ ಆ ವಿದ್ಯಾರ್ಥಿಯ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ಕಂಟಿನ್ಯೂಯಸ್ ಎಫರ್ಟ್ಸ್ ಆ ಒಂದು ಹಂತಕ್ಕೆ ಬಂದು ತಲುಪಿತ್ತು. ಸೊ ಮಾರ್ಕ್ಸ್ ಮತ್ತು ರ್ಯಾಂಕು ಬಂದಿತ್ತು. ಸೊ ಅದಕ್ಕೆ ತಕ್ಕ ಹಾಗೆ ಕಾಲೇಜು ಸಿಗೋದಕ್ಕೆ ನಮ್ಮ ಕಡೆಯಿಂದ ಒಂದು ಅಳಿಲು ಸೇವೆ ಇತ್ತು ಅಷ್ಟೇ. ನನ್ನ ಕಡೆಯಿಂದ ಸೇವೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಅದೊಂದು ಅಳಿಲು ಸೇವೆ ನಮ್ಮ ಕಡೆಯಿಂದ ನಾವು ಮಾಡಿದ್ವಿ. ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ತು, ಪೇರೆಂಟ್ಸು ಖುಷಿ, ವಿದ್ಯಾರ್ಥಿಗಳಿಗೂ ಖುಷಿ. ನಿಮ್ಮೆಲ್ಲರಿಗಿಂತ ನನ್ನ ಜೊತೆ ಜಾಯಿನ್ ಆಗಿ ನಿಮಗೊಂದು ಸೀಟ್ ಸಿಕ್ಕಿದೆ ಅಂದರೆ ನಿಮಗಿಂತ ಜಾಸ್ತಿ ನನಗೆ ಖುಷಿ. ಅದಕ್ಕೆ ನಿಮ್ಮ ಫೋಟೋವನ್ನು ಹಿಡ್ಕೊಂಡು ಅಡ್ವರ್ಟೈಸ್ ಮಾಡುವಂಥ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಹಿಂದಿನ ವರ್ಷದ್ದು ಕೂಡ ನೀವು ನೋಡಿ, ಅದಕ್ಕೂ ಹಿಂದಿನ ವರ್ಷದ್ದು ಕೂಡ ನೋಡಿ. ಬಟ್ ರಿವ್ಯೂಸ್ಗಳನ್ನು ಯಾಕೆ ತೋರಿಸಿದೆ ಅಂದರೆ ಅಟ್ಲೀಸ್ಟ್ ನಿಮಗೊಂದು ನಂಬಿಕೆ ಬರಬೇಕಲ್ವ ನಮ್ಮ ಮೇಲೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 5 ರಿಂದ 6 ವರ್ಷ ಆಯಿತು. ನನ್ನನ್ನು ಏನಾದರೂ ನೀವು ಮೊದಲಿಂದನೂ ಫಾಲೋ ಮಾಡ್ತಾ ಬಂದಿದ್ದರೆ ನಾನು ಹೇಗೆ ಅನ್ನೋದು ನಿಮಗೆ ಗೊತ್ತಾಗ್ಬಿಟ್ಟಿರ್ತದೆ, ಹೇಳುವಂಥ ಅವಶ್ಯಕತೆ ಇಲ್ಲ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಅವರಿಗೆ ಸ್ವಲ್ಪ ಹೇಳಿಕೊಂಡ್ರೆ ಗೊತ್ತಾಗ್ತದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ದೆನ್ ಹಾಗಾದರೆ ಇಲ್ಲಿ ಮೇನ್ ಆಗಿ ನಾವೇನು ಮಾಡ್ತೀವಿ ನೋಡಿ, ಸ್ಟೂಡೆಂಟ್ ಏನು ಮಾಡ್ತಾರೆ ಅಂತಂದರೆ ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮ್ಸ್. ಅವರ ಕೆಲಸ ಏನು ಅಂದರೆ ಎಕ್ಸಾಮಿನೇಷನ್ನಿಗೆ ಪ್ರಿಪೇರ್ ಆಗೋದು. ಪೇರೆಂಟ್ಸ್ ಕೆಲಸ ಏನಂತಂದರೆ ಪೇರೆಂಟ್ಸ್ ಪ್ರಿಪೇರ್ ವಿತ್ ದ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್. ಪೇರೆಂಟ್ಸ್ ಏನು ಎಕ್ಸಾಮಿನೇಷನ್ ಕುತ್ಕೊಳ್ಳೋಕೆ ಬರೋದಿಲ್ಲ, ಎಕ್ಸಾಮ್ ಬರೆಯೋದಕ್ಕೆ ಬರೋದಿಲ್ಲ, ರೈಟ್? ಸೊ ಸ್ಟೂಡೆಂಟ್ಸ್ ಬರೀತಾರೆ, ಪ್ರಿಪೇರ್ ಆಗ್ತಾರೆ. ಸೊ ಆದರೆ ಪೇರೆಂಟ್ಸ್ಗಳ ಜವಾಬ್ದಾರಿ ಏನಿರ್ತದೆ ಅಂತಂದರೆ ಅದಕ್ಕೆ ಏನು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ಗಳನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ನಮ್ಮ ಕಡೆ ಅಂದರೆ ಪೇರೆಂಟ್ಸ್ ಕಡೆಯಿಂದ ಕಂಟಿನ್ಯೂಯಸ್ ಆಗಿ ಒಂದು ಎನ್ಕರೇಜ್ಮೆಂಟ್ ಆಗಲಿ, ಸಪೋರ್ಟ್ ಆಗಲಿ ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸ ಆಗ್ತಾ ಇರ್ತದೆ. ಇವೆರಡರ ಮಧ್ಯೆ ಇರುವಂಥ ಈ ಗ್ಯಾಪನ್ನು ನಾವು ಫಿಲ್ ಮಾಡ್ತೀವಿ. ವಿ ಬ್ರಿಡ್ಜ್ ದಟ್ ಗ್ಯಾಪ್ ಅಷ್ಟೇ. ಹಾಗಾದರೆ ಏನು ಮಾಡ್ತೀವಿ? ಸೊ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ಎಸ್ಪೆಷಲಿ ಪಾಲಕರು. ವಿದ್ಯಾರ್ಥಿಗಳು 2-3 ವರ್ಷ ಕಂಟಿನ್ಯೂಯಸ್ ಆಗಿ ಕುತ್ಕೊಂಡು ಓದಿರ್ತಾರೆ, ಎಫರ್ಟ್ ಹಾಕಿರ್ತಾರೆ. ನೀವು ಕೊಡಿಸುವಂಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟು ಅಲ್ಲಿ ಸೇರಿಸ್ತೀರಿ. ಇನ್ ಬಿಟ್ವೀನ್ ಒಂದು ಸರಿಯಾದ ಗೈಡೆನ್ಸ್ ಇಲ್ಲದೇ ಮಿಸ್ಗೈಡ್ ಆಗಿ ಯಾವುದೋ ಒಂದು ಸೀಟು, ಒಳ್ಳೆ ಸೀಟ್ ಸಿಗುವಂಥದ್ದು ಬೇಡದೇ ಇರುವಂಥ ಕಾಲೇಜ್ ಆಗಲಿ ಅಥವಾ 1 ಲಕ್ಷ ಅಥವಾ 1.5 ಲಕ್ಷ ಸೀಟ್ ಸಿಗುವಂಥದ್ದು 10 ಲಕ್ಷ ಸೀಟಿಗೆ ಹೋಗೋದಾಗಲಿ, ಇವ್ಯಾವುದು ಆಗಬಾರ್ದು ಅಂತ ಇದ್ದರೆ ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ನಾವು ಹೇಳ್ತೀವಿ ಅಷ್ಟೇ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ಟ್ ಇಯರು ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗೇ ಬೇಕಂತ ಇತ್ತು, ಕಾಮೆಡಿಕೆನೂ ಪಾರ್ಟಿಸಿಪೇಟ್ ಮಾಡಿದರು, CETನೂ ಪಾರ್ಟಿಸಿಪೇಟ್ ಮಾಡಿದರು. ಕಾಮೆಡಿಕೆದಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು, ಅಡ್ಮಿಷನ್ ಕೂಡ ಮಾಡಿದರು. ಅದಾದಮೇಲೆ CETಯಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದರು. ಬಟ್ ಥರ್ಡ್ ರೌಂಡ್ ಅಂತ ಬಂದಾಗ ಏನಾಗಿತ್ತು ಅಂತಂದರೆ ಪಾಲಕರು ಏನು ಹೇಳಿದರು, ಸರ್ ಥರ್ಡ್ ರೌಂಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ನಾನು ಹೋಗೋದೇ ಇಲ್ಲ, ಸೊ ನಾನು ಕಾಮೆಡಿಕೆ ಥ್ರೂ ಸೀಟ್ ಸಿಕ್ಕಿದೆ, ಸಮಾಧಾನ ಆಗಿದೆ, ನಾನು ಹೋಗಿಬಿಡ್ತೀನಿ ಅಂತ ಹೇಳಿದರು. ಬಟ್ ನಾನು ಅನಾಲಿಸಿಸ್ ಮಾಡಿ ಅವ್ರಿಗೆ ಏನಂತೆ ಅಂದರೆ, ಸರ್ ನಿಮಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುವಂಥ ಚಾನ್ಸ್ ಇದೆ, ಯಾಕೆ ಬಿಟ್ಕೊಳ್ತೀರಿ? ಸೊ KCET ಅಂಡರ್ ಸೀಟ್ ಸಿಕ್ಕರೆ 1,20,000, ಕಾಮೆಡಿಕೆ ಥ್ರೂ ಸೀಟ್ ಸಿಕ್ಕರೆ 3,20,000 ನಿಮಗೆ ಇಂಜಿನಿಯರಿಂಗು. ಸೇಮ್ ಕಾಲೇಜಸ್ ಸಿಗ್ತಾ ಇದೆ ಅವರಿಗೆ. KCET ಥ್ರೂ ಒಂದು 2,000 ಡಿಫ್ರೆನ್ಸ್ ಇತ್ತು. ನಾನು ಅವರಿಗೆ ಹೇಳಿ ಅವರ ಒತ್ತಾಯದಿಂದ 10,000 ರೂಪಾಯಿ ಕಾಷನ್ ಡಿಪಾಸಿಟನ್ನು ಪೇ ಮಾಡಿಸಿ ಮತ್ತೆ ಅವರಿಗೆ CETಯಲ್ಲಿ ಅಡ್ಮಿಷನ್ ತಗೊಳ್ಳೋ ಹಾಗೆ ಮಾಡಿದೆ. ಅವರಿಗೆ ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಉಳಿತು. 2 ಲಕ್ಷ ರೂಪಾಯಿ ಉಳಿತು ಪ್ರತಿ ವರ್ಷ. ನೆನಪು ಮಾಡ್ಕೊಳ್ಳಿ, 4 ವರ್ಷ ಅಂದರೆ 8 ಲಕ್ಷ ರೂಪಾಯಿ ಉಳಿತು. ನಾನು ಅವ್ರ ಹತ್ರ ತೊಗೊಂಡಿರುವಂಥ ಫೀಸ್ ಎಷ್ಟಾಗಿತ್ತು? ಕೆಲವು ಸಾವಿರಗಳು ಮಾತ್ರ. ಬಟ್ ಅವರಿಗೆ ಉಳಿದಿದ್ದು ಲಕ್ಷ ರೂಪಾಯಿಗಳು.
ಸೊ ಡೆಫಿನೆಟ್ಲಿ ಅವರು ಬಂದು ಹಾರ ಹಾಕಿ ಸನ್ಮಾನ ಮಾಡಿ ಹೋದರು ನನಗೆ. ಆದರೆ ಆ ಸನ್ಮಾನಕ್ಕಿಂತ ಖುಷಿಯಾಗಿರೋದು ನಾನು ಹೇಳಿದ್ದನ್ನು ಅವರು ಕೇಳಿ KCETಯಲ್ಲೂ ಪಾರ್ಟಿಸಿಪೇಟ್ ಮಾಡಿ ಇಲ್ಲಿ ಸೀಟ್ ಸಿಕ್ಕು, ಆ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡು ಈ ಕಾಮೆಡಿಕೆದಿಂದ 2 ಲಕ್ಷ ರೂಪಾಯಿ ವಾಪಸ್ ಬಂತಲ್ಲ ಅವರಿಗೆ, ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಅವರಿಗೆ ಸೇವ್ ಆಯ್ತಲ್ಲ. ದಟ್ ಈಸ್ ವಾಟ್ ವಿ ನೀಡ್ ಅಷ್ಟೇ. ದಟ್ ಈಸ್ ವಾಟ್ ವಿ ನೀಡ್. ನಮ್ಮ ಒಂದು ಫೀಸ್ ಏನಿದೆ ಅದ್ರ ಮೇಲೆ ನೀವು 1 ರೂಪಾಯಿ ಜಾಸ್ತಿ ಕೊಟ್ಟರು ನಾನು ತೊಗೊಳ್ಳೋದಿಲ್ಲ. ಖುಷಿಯಿಂದ ಸರ್ ನನಗೆ 5,000 ರೂಪಾಯಿ ಕೊಡ್ತೀನಿ, 10,000 ರೂಪಾಯಿ ಕೊಡ್ತೀನಿ ಅಂತಲೂ ಹೇಳ್ತಾರೆ, ತೊಗೊಳ್ಳೋದಿಲ್ಲ. ಮತ್ತು ನಮ್ಮ ಒಂದು ಪರ್ಟಿಕ್ಯುಲರ್ ನಂಬರ್ ಕ್ರಾಸ್ ಆದಮೇಲೆ ನಾವು ಇಷ್ಟು ನಂಬರ್ ಅಂತ ತೊಗೋತೀವಿ, ಆ ನಂಬರ್ ಕ್ರಾಸ್ ಆದಮೇಲೆ ನೀವು 50,000 ಕೊಡ್ತೀನಿ ಅಂದರೂ ನಾನು ತೊಗೊಳ್ಳೋದಿಲ್ಲ. ದಟ್ ಈಸ್ ಮೈ ಸ್ಟ್ರಿಕ್ಟ್ ರೂಲ್ ಅಷ್ಟೇ. ಎಸ್. ಸೊ ಹಾಗಾದ್ರೆ ನಾವೇನು ಮಾಡ್ತೀವಿ ಈ ಗ್ಯಾಪನ್ನು ಬ್ರಿಡ್ಜ್ ಮಾಡೋದಕ್ಕೆ? ಸೊ ವಾಟ್ ವಿಲ್ ಡೂ ಇಸ್ ಆಲ್ ಅಪ್ಡೇಟ್ಸ್ ಅಬೌಟ್ ಎಕ್ಸಾಮ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಕೊಡ್ತೀವಿ. ಏನು ಚಿಂತೆ ಮಾಡೋವಂಥ ಅವಶ್ಯಕತೆನೇ ಇಲ್ಲ. ಟೆನ್ಷನ್ ಫ್ರೀ ಕೌನ್ಸಿಲಿಂಗ್ ಪ್ರೊಸೆಸ್ ಅನ್ನೋದು ಟೆನ್ಷನ್ ಫ್ರೀಯಾಗಿ ಆಗುವಂಥ ಜವಾಬ್ದಾರಿ, ಮಾಡುವಂಥ ಜವಾಬ್ದಾರಿ ನಮ್ಮದು. ಅಪ್ಲಿಕೇಶನ್ ಟು ಅಡ್ಮಿಷನ್ ಹ್ಯಾಂಡ್ ಹೋಲ್ಡಿಂಗ್, ನಿಮ್ಮನ್ನು ಕೈ ಹಿಡಿದು ಅಪ್ಲಿಕೇಶನಿಂದ ಹಿಡಿದು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು. 24/7 ಅಸಿಸ್ಟೆನ್ಸ್. ಎಷ್ಟೋ ಜನ ವಿದ್ಯಾರ್ಥಿಗಳು 1 ಗಂಟೆ ಮೆಸೇಜ್ ಮಾಡಿದ್ದಿದೆ, 11ವರೆಗೆ ಮೆಸೇಜ್ ಮಾಡಿದ್ದಿದೆ, ಆದರೂ ಕೂಡ ನಾವು ರಿಪ್ಲೈಯನ್ನು ಮಾಡಿರ್ತೀವಿ. ಸೊ ರಿಪ್ಲೈ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ನಾವು ಬ್ಯುಸಿ ಇದ್ದರೆ ಇಮ್ಮಿಡಿಯೇಟ್ ಅದು ನೋಡಿದಾಗ ನಾವು ರಿಪ್ಲೈಯನ್ನು ಮಾಡಿರ್ತೀವಿ. ಮತ್ತು ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ರಾತ್ರಿ 2 ಗಂಟೆಗೆ ಬಂದು ಆ ಅಪ್ಡೇಟ್ಸ್ಗಳು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಇಷ್ಟೆಲ್ಲ ನಮ್ಮ ಟೈಮ್ ಆ್ಯಂಡ್ ಎನರ್ಜಿಯನ್ನು ನಿಮಗೋಸ್ಕರ ಇಟ್ಟಾಗ ಸೊ ನಿಮ್ಮಿಂದ ಸರ್ವಿಸ್ ಚಾರ್ಜನ್ನು ನಾವು ತೊಗೋತೀವಿ, ಅದರಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ರೈಟ್. ಸೊ ಡಾಕ್ಯುಮೆಂಟೇಷನ್ ಇನ್ ಕರೆಕ್ಟ್ ಫಾರ್ಮ್ಯಾಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸಾರಿ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್ ನಮ್ಮ ಒಂದು ಬ್ಯಾಚಲ್ಲಿ ಅವರು ರಿಸಲ್ಟ್ ಬಂದ ಮೇಲೆ ಜಾಯ್ನ್ ಆಗಿದ್ದರು. ಸೊ ಅವ್ರದ್ದು ಏನಾಗಿತ್ತು ಅಂತಂದರೆ ನೋಡಿ, ಸೊ ಅವರು ನೀಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ 3B ಕ್ಯಾಟಗರಿ ಇದೆ, OBC ಅಂತ ಹಾಕಿಬಿಟ್ಟಿದ್ದಾರೆ. ಬಟ್ 3B ಕ್ಯಾಟಗರಿ OBCಯಲ್ಲಿ ಬರೋದಿಲ್ಲ, ಸೆಂಟ್ರಲಲ್ಲಿ ಅವ್ರದ್ದು ಜನರಲ್ ಮೆರಿಟಲ್ಲಿ ಬರ್ತದೆ. ಸೊ ಜನರಲ್ ಮೆರಿಟಲ್ಲಿ ಬರ್ತದೆ. ಆ ಕಾರಣಕ್ಕೆ ಅವರು MCC ಥ್ರೂ ಆಲ್ ಇಂಡಿಯಾ ಕೋಟಾ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋದವರಿಗೆ ನಾನು ಬೇಡ ಅಂತ ಹೇಳಿ ಸ್ಟೇಟ್ ಕೋಟಾದಲ್ಲಿ ಸೀಟ್ ತೊಗೊಳ್ಳಿ ಅಂತ ಹೇಳಿದೆ. ಯಾಕೆ ಅಂತಂದರೆ ಅವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾಡಿರುವಂಥ ಮಿಸ್ಟೇಕಿಂದಾಗಿ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಮಿಸ್ಟೇಕ್ ಆಗಬಾರ್ದು. ನಿಮ್ಮ ಹತ್ರ ರೂರಲ್ ಕೋಟಾ ಇರ್ತದ, ಕನ್ನಡ ಮೀಡಿಯಮ್ ಇರ್ತದ, ಹೈದರಾಬಾದ್ ಕರ್ನಾಟಕ ಇರ್ತದ. ಕೆಲವೊಂದಷ್ಟು ಮಂದಿಗೆ ಮದರ್ ಟಂಗ್ ತೆಲುಗು ಇದ್ದರೆ, ತಮಿಳ್ ಇದ್ದರೆ, ತುಳು ಇದ್ದರೆ, ನೀವು 12 ಲಕ್ಷ ಕೊಡೋದಕ್ಕೆ ರೆಡಿ ಇದ್ದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ನಿಮ್ಮ ಮಕ್ಕಳು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲ ಡಾಕ್ಯುಮೆಂಟೇಷನ್ ಸಂಬಂಧಪಟ್ಟ ಹಾಗೆ ನಿಮ್ಮ ಕಂಪ್ಲೀಟ್ ನಿಮಗೆ ಯಾವ್ಯಾವ ಕ್ಲೇಮ್ಸ್ ಬರ್ತದೆ, ಕ್ಯಾಟಗರಿ ಬರ್ತದೆ, ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ನಿಮಗದು ಅಪ್ಲೈ ಆಗೋದಕ್ಕೆ ಏನು ಸಹಾಯ ಬೇಕು ಅದನ್ನು ಮಾಡುವಂಥ ಜವಾಬ್ದಾರಿ ನಮ್ಮದು. ಸೊ ಆಲ್ ಡಾಕ್ಯುಮೆಂಟೇಷನ್ ಇಂದ ಕರೆಕ್ಟ್ ಫಾರ್ಮ್ಯಾಟ್ ಕೊಡುವಂಥ ಜವಾಬ್ದಾರಿ ನಾವು. ರೈಟ್. ಇದಾದಮೇಲೆ ಹಾಗಾದ್ರೆ ಏನು ಅಡ್ವಾಂಟೇಜಸ್ ಬಗ್ಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಅಪ್ಲಿಕೇಶನ್ ಟು ಅಡ್ಮಿಷನ್ ಕಂಪ್ಲೀಟ್ ಪ್ರೊಸೆಸ್ಸನ್ನು ನಾವು ಮಾಡ್ತೀವಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಕಂಪ್ಲೀಟ್ ಪ್ರೊಸೆಸ್ ನಮ್ಮ ಕಡೆಯಿಂದ ಆಗ್ತದೆ. ನಮಗೇನು ಡಾಕ್ಯುಮೆಂಟ್ಸ್ ಬೇಕು ಆ ಒಂದು ಡಾಕ್ಯುಮೆಂಟ್ಸನ್ನು ನೀವು ನನಗೆ ಕಳಿಸ್ಕೊಟ್ರೆ ಆಯಿತು. ನೀವು ಹೇಳ್ಬೋದು ಸರ್ ಹಾಗಾದರೆ ಆ ಡಾಕ್ಯುಮೆಂಟ್ಸನ್ನು ನಿಮಗೆ ಕೊಟ್ಟುಬಿಟ್ವಿ ಅಂತಂದರೆ ಮುಂದೆ ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡ್ರೆ, ಅದಕ್ಕಾಗಿ ಮುಂದೆ ಹೇಳ್ತೀನಿ ವಾಟ್ ವಿ ನೀಡ್ ಫ್ರಾಮ್ ಯು ಅಂಥೇಳಿ. ಆ ತಾಳ್ಮೆ, ಆ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಬೇಡಿ. ರೈಟ್. ನನ್ನ ಹೆಸರು ರಾಘವೇಂದ್ರ ಹೆಗ್ಡೆ ಅಂಥೇಳಿ. ಸೊ ನಾನಿರೋದು ಧಾರವಾಡದಲ್ಲಿ. ಸೊ ಐ ವಾಸ್ 2 years ಐ ವಾಸ್ ಅ ಪ್ರಿನ್ಸಿಪಲ್ ಇನ್ ದ ವೆರಿ ಬಿಗ್ ಕಾಲೇಜ್ ಇನ್ ಧಾರವಾಡ, ಹಂಚಿನಮನಿ ಕಾಲೇಜ್ ಅಂತೇಳಿ ಅಲ್ಲಿ ಪ್ರಿನ್ಸಿಪಲ್ ಆಗಿದ್ದೆ. ನನ್ನ ಕೆಳಗಡೆ 1600ರಿಂದ 1800 ವಿದ್ಯಾರ್ಥಿಗಳನ್ನು ನಾವು ಹ್ಯಾಂಡ್ಲ್ ಮಾಡ್ತಿದ್ವಿ. ಇಷ್ಟೆಲ್ಲ ಮಾಡಿಬಿಟ್ಟು ನಿಮ್ಮ ಹತ್ರ ಕೆಲವು ಸಾವಿರ ರೂಪಾಯಿಗೋಸ್ಕರ ಮೋಸ ಮಾಡುವಂಥ ಮನಸ್ಸು ನಮ್ಮದಿಲ್ಲ, ಮಾಡುವಂಥ ಅವಶ್ಯಕತೆಯೂ ಇಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ರೈಟ್. ಸೊ ಬಹಳ ಕೌನ್ಸಿಲಿಂಗಲ್ಲಿ ಬಹಳಷ್ಟು ರೂಲ್ಸ್ಗಳು ಚೇಂಜ್ ಆಗ್ತಾ ಇರ್ತದೆ. ಈ ವರ್ಷ ಪಾರ್ಟಿಸಿಪೇಟ್ ಮಾಡಿದವರಿಗಂತೂ ಗೊತ್ತಿರ್ತದೆ, ಪ್ರತಿ ರೌಂಡಿನಲ್ಲಿ ರೂಲ್ಸ್ ಚೇಂಜ್ ಆಗಿದೆ, ಪ್ರತಿ ರೌಂಡಲ್ಲಿ ರೂಲ್ಸ್ ಚೇಂಜ್ ಆಗಿದೆ. ಬಟ್ ನಮಗೆ KEA ಡೈರೆಕ್ಟರ್ ಪ್ರಸನ್ನ ಸರ್ ಅವರು ಒಂದು ಒಳ್ಳೆಯ ಅಧಿಕಾರಿ ಆಗಿರೋದ್ರಿಂದ ಅವರೆಲ್ಲ ರೂಲ್ಸ್ಗಳನ್ನು ಚೆಂದಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ವಿದ್ಯಾರ್ಥಿಗಳಿಗೆ. ಸೊ ಅವರ ಜೊತೆಗೆ ನಾವು ಕೂಡ ಹೇಳ್ತಿದ್ವಿ. ಸೊ ಆ ಕಾರಣಕ್ಕೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಬಟ್ ಕೌನ್ಸಿಲಿಂಗ್ ರೂಲ್ಸ್ ಏನಿದೆ ಅದು ಪ್ರತಿ ವರ್ಷ ಚೇಂಜ್ ಆಗ್ತದೆ. ಬಟ್ ಏನೇ ಆದರೂ ಕೂಡ ವಿ ಆರ್ ಹಿಯರ್, ನೋ ನೀಡ್ ಟು ವರಿ. ನಮ್ಗೆ ಗೊತ್ತಿದೆ ಅದು ಏನಾಗ್ತದೆ ಅಂಥೇಳಿ, ವರಿ ಮಾಡ್ಕೋಬೇಡಿ. ಮೂರನೇದಾಗಿ ಇದು ಭಾಳ ಇಂಪಾರ್ಟೆಂಟು. ಭಾಳಷ್ಟು ನಾವು ಒಂದು ಪರ್ಟಿಕ್ಯುಲರ್ ನಂಬರಿಗೆ ರಿಸ್ಟ್ರಿಕ್ಷನ್ ಮಾಡೋದು ಉದ್ದೇಶ ಒಂದೇ. ಯಾಕಂದರೆ ನನ್ನ ಕಡೆ ಸೇರುವಂಥ ಪ್ರತಿಯೊಬ್ಬ ಪಾಲಕರಿಗೂ ವಿದ್ಯಾರ್ಥಿಗಳಿಗೂ ನಾನೇ ಗೈಡೆನ್ಸನ್ನು ಕೊಡಬೇಕನ್ನೋದು. ನಾನೇನು ಮಲ್ಟಿಬಿಲಿಯನ್ ಕಂಪ್ನಿ ಮಾಡಬೇಕಂತ ಹೊರಟಿಲ್ಲ. ನನ್ನ ಸಂಸಾರ ನಡೆಯೋದಕ್ಕೆ ಮತ್ತು ನನ್ನ ಕೆಳಗಡೆ ಏನು 4ರಿಂದ 5 ಜನ ಕೆಲಸ ಮಾಡ್ತಾರೆ ಅವರಿಗೆ ನಾನು ಅವರಿಗೆ ಖುಷಿ ಪಡುವಷ್ಟು ಸ್ಯಾಲ್ರಿಯನ್ನು ಕೊಡೋದಕ್ಕೆ ನನಗೆ ದುಡ್ಡು ಸಿಕ್ಕರೆ ಸಾಕು.
ಅಲ್ವಾ? ಸೊ ಆ ಕಾರಣಕ್ಕೆ ಸೊ ನೀವು ಸೇರಿದ ತಕ್ಷಣ ನಿಮಗೊಂದು ಪರ್ಸ್ನಲ್ ಕೌನ್ಸ್ಲಿಂಗ್ ಮೆಂಟರ್ ಅಂತ ಕೊಟ್ಟುಬಿಟ್ಟು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಜೊತೆ ಮಾಡಲೇಬೇಡಿ, ಹೀಗೇನೂ ಇರೋದಿಲ್ಲ. ಏನು ಇನ್ಫಾರ್ಮೇಷನ್ ಬೇಕು, ನಮಗೇನು ಬೇಕು ಅನ್ನೋದನ್ನು ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ತೀವಿ, ತಗೋತೀವಿ. ಅದು ಬಿಟ್ಟರೆ ಪ್ರತಿಯೊಂದು ಗೈಡೆನ್ಸ್ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು, ಸೀಟ್ ಮೆಟ್ರಿಕ್ಸು ಅಥವಾ ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಎಲ್ಲದನ್ನು ಕೂಡ ನಾನೇ ಖುದ್ದಾಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅನ್ನೋದು ಗೊತ್ತಿರಲಿ. ನಮ್ಮ ಯಾವ ಅಸಿಸ್ಟೆಂಟ್ಸ್ಗಳು ಕೂಡ ನಿಮ್ಮ ಜೊತೆಗೆ ಮಾತಾಡೋದಿಲ್ಲ, ನಾನೇ ನಿಮ್ಮ ಜೊತೆಗೆ ಮಾತಾಡ್ತೀನಿ. ವಾಟ್ಸಪ್ಪಲ್ಲಿ ಕಳಿಸುವಂಥ ಪ್ರತಿಯೊಂದು ಮೆಸೇಜು, ವಿಡಿಯೋಸು, ವಾಯ್ಸ್ ನೋಟ್ಸ್ ಎಲ್ಲವೂ ಕೂಡ ನಂದೇ ಆಗಿರ್ತದೆ ಅನ್ನೋದು ಗೊತ್ತಿರಲಿ. ಆ ಕಾರಣಕ್ಕೆ ಪರ್ಸ್ನಲ್ ಕಾಂಟ್ಯಾಕ್ಟ್ ವಿತ್ ಮೀ. ಸೊ ಐ ಆಮ್ ದ ಓನ್ಲಿ ಒನ್ ಹೂ ಗೈಡ್ ಯು, ನಾಟ್ ಅದರ್ಸ್. ಈ ಸೋ ಕಾಲ್ಡ್ ದೊಡ್ಡ ದೊಡ್ಡ ಮೆಂಟರ್ಗಳು ಬೆಂಗಳೂರಲ್ಲಿದ್ದಾರಲ್ವ, ಅವರ ಒಂದು ಮೆಂಟರ್ ರಿವ್ಯೂಸ್ಗಳನ್ನು ನೋಡಿ. ಸೊ ಯಾರೋ ಒಬ್ಬ ಮೆಂಟರ್ ಅಂಥೇಳಿ ಅಸೈನ್ ಮಾಡಿಬಿಡ್ತಾರೆ, ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೆ ಅವ್ರು ಚೇಂಜ್ ಆಗ್ತಿರ್ತಾರೆ. ಅವರಿಗೆ ನಿಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರೋದಿಲ್ಲ, ವಿದ್ಯಾರ್ಥಿಗಳ ಒಂದು ಫ್ರೀಕ್ವೆನ್ಸಿ ಅವ್ರಿಗೆ ಮ್ಯಾಚ್ ಆಗ್ತಾ ಇರೋದಿಲ್ಲ. ಸೊ ಅವರು ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನೀಡೋದೇ ಇಲ್ಲ, ಕಾಲ್ ಮಾಡಿದಾಗ ಎತ್ತೋದಿಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ ಆಗ್ತದೆ. ಬಟ್ ನಮ್ಮ ಕಡೆ ಹಾಗಿಲ್ಲ. ನೀವು ಈವನ್ ದುಬೈದಲ್ಲಿ, ಕುವೈತಲ್ಲಿ, ಅಮೇರಿಕದಲ್ಲಿದ್ದವರು ಕೂಡ ನನ್ನ ಕ್ಲೈಂಟ್ಸ್ ಇದ್ದಾರೆ ಲಾಸ್ಟ್ ಇಯರ್. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. So I am the one who guide you, don't worry about that. So in every step and at any time. Separate WhatsApp group will be made. ಸಪ್ರೇಟ್ ವಾಟ್ಸಪ್ ಗ್ರೂಪ್ ಮಾಡ್ತೀವಿ, ಅದರಲ್ಲಿ ಎಲ್ಲ ಅಪ್ಡೇಟ್ಸ್ಗಳನ್ನು, ಮೆಸೇಜಸ್ಗಳನ್ನು, ವಾಯ್ಸ್ ನೋಟ್ಸ್ಗಳನ್ನು, ವಿಡಿಯೋಸ್ಗಳನ್ನು ಆ ಕೌನ್ಸ್ಲಿಂಗಿಗೆ ಸಂಬಂಧಪಟ್ಟ ಹಾಗೆ, ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಇರ್ತೀವಿ. ಅದರ ಯುಟಿಲೈಸೇಷನ್ ನೀವು ತಗೊಳ್ಳಿ. ದೆನ್ ಆಲ್ ಕಾಲೇಜಸ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಆಗಿರ್ಬೋದು, ಕರೆಕ್ಟ್ ಪ್ರಿಯಾರಿಟಿ ಆರ್ಡರ್ ಆಫ್ ಕಾಲೇಜಸ್ ಆಗಿರ್ಬೋದು, ಎಲ್ಲವನ್ನು ನಿಮಗೆ ಕೊಡುವಂಥ ಜವಾಬ್ದಾರಿ ನಮ್ಮದು. ಹೆಲ್ಪ್ ಇನ್ ಆಲ್ ಡಾಕ್ಯುಮೆಂಟೇಷನ್ ವಿತ್ ರಿಸ್ಪೆಕ್ಟ್ ಟು ಯುವರ್ ಕೆಟಗರಿ ಆ್ಯಂಡ್ ಕ್ಲೇಮ್. ನಿಮ್ಮ ಕೆಟಗರಿ, ಕ್ಲೇಮ್ ಇದನ್ನೆಲ್ಲ ನೋಡಿಕೊಂಡು ನಿಮ್ಮ ಜೊತೆಗೆ ಮೇ ಬಿ ನಾ ಎಲ್ಲರ ಜೊತೆಗೆ ಕಾಲಲ್ಲೇ ಮಾತಾಡಬೇಕಂತೇನಿಲ್ಲ, ಮೆಸೇಜ್ ಕೂಡ ಮಾಡ್ಬೋದು, ವಾಯ್ಸ್ ನೋಟ್ ಮಾಡ್ಬೋದು. ಬಟ್ ಒಟ್ಟಿನಲ್ಲಿ ನಿಮ್ಮ ಇನ್ಫಾರ್ಮೇಷನ್ ನಾವು ತೊಗೊಳ್ತೀವಿ, ಒಂದು ಕಡೆ ಗ್ಯಾದರ್ ಮಾಡ್ಕೋತೀವಿ, ಅದಕ್ಕೆ ತಕ್ಕಂಗೆ ನಮ್ಮ ಪ್ರೊಸೀಜರ್ನ ಮಾಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್, ನೋ ಫಾಲ್ಸ್ ಹೋಪ್ಸ್, ಎಕ್ಸ್ಪ್ಲೇನಿಂಗ್ ರಿಯಾಲಿಟಿ ಬೇಸ್ಡ್ ಆನ್ ರ್ಯಾಂಕ್ಸ್ ಆ್ಯಂಡ್ ಮಾರ್ಕ್ಸ್. ಸೊ ಇದು ನಮ್ಮ ಪಾಸಿಟಿವ್ ಪಾಯಿಂಟ್. ಫಾಲ್ಸ್ ಹೋಪ್ಸ್ ಕೊಡೋದಿಲ್ಲ. ಏನು ರಿಯಾಲಿಟಿ ಇದೆ ಅದು ನಿಮಗೆ ಬೇಜಾರಾಗ್ಬೋದು. ನಾನು ಇನ್ನೊಂದು ಸಾರಿ ಹೇಳ್ತೀನಿ, ಈ ಸ್ಕೋರಿಗೆ ಸೀಟ್ ಸಿಗೋದೇ ಇಲ್ಲ, ಈ ಸ್ಕೋರಿಗೆ ಸೆಕೆಂಡ್ ರೌಂಡಲ್ಲೇ ಸೀಟ್ ಸಿಗ್ತದೆ, ಥರ್ಡ್ ರೌಂಡಲ್ಲೇ ಸೀಟ್ ಸಿಗ್ತದೆ ಅಂಥೇಳಿ. ಫಸ್ಟ್ ರೌಂಡ್ ಆದಮೇಲೆ ಟೆನ್ಷನ್ ಆಗಿಬಿಡ್ತಾರೆ, ಸರ್ ಏನು ಸರ್ ನಾನು ಸೀಟೇ ಸಿಕ್ಕಿಲ್ಲ, ನಿಮ್ಮ ಜೊತೆ ಜಾಯ್ನ್ ಆದೆ. ನಾನು ಅವ್ರಿಗೆ ಮೊದಲೇ ಹೇಳ್ತಿದ್ದೆ, ನಾನು ಮೊದಲೇ ಜಾಯ್ನ್ ಆಗೋದಾಗ ಹೇಳಿದ್ದೀನಿ ಸೆಕೆಂಡ್ ರೌಂಡ್ದಾಗ ವೆಯ್ಟ್ ಮಾಡಿ. ಎಷ್ಟೋ ಮಂದಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಫಸ್ಟ್ ರೌಂಡಲ್ಲಿ ಸೀಟೇ ಸಿಕ್ಕಿಲ್ಲ. ನನ್ನ ಮೇಲೆ ಸೀಟ್ ಮಾಡ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ಆದರೆ ಸೆಕೆಂಡ್ ರೌಂಡಲ್ಲಿ ಅವ್ರಿಗೆ ಸೀಟ್ ಸಿಕ್ಕ ಅವ್ರಿಗೆ ಖುಷಿ ಆಯ್ತಲ್ವ, ದ್ಯಾಟ್ ಈಸ್ ಇನಫ್ ಫಾರ್ ಮೀ, ರೈಟ್? ಸೊ ನೋ ಫಾಲ್ಸ್ ಹೋಪ್ಸ್. ಬೈ ಜಾಯ್ನಿಂಗ್ ಅಸ್ ಯು ಕ್ಯಾನ್ ಅವಾಯ್ಡ್. ಏನು ಅವಾಯ್ಡ್ ಮಾಡ್ಬೋದು ನೀವು ಅವಾಯ್ಡ್ ಮಾಡೋದು ಏನಂತಂದರೆ ಮೇನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗಲ್ಲಿ ಆಗುವಂಥ ಮಿಸ್ಟೇಕ್ಸ್ಗಳನ್ನು. ಸೊ ಭಾಳ ಸಾರಿ ಏನಾಗ್ತದೆ, ನೀವು ಯಾವುದೋ ಒಂದು ಸೈಬರ್ ಕೆಫೆದಲ್ಲೂ, ಸೈಬರ್ ಸೆಂಟರ್ದಲ್ಲೂ ಹಾಕ್ತೀವಿ, ಅವರಿಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ. ಪಾಪ ಒಂದು ಮಿಸ್ಟೇಕ್ ಅಂತ ಹೇಳೋದಿಲ್ಲ, ಗೊತ್ತಿದ್ದವರು ಇದ್ದಾರೆ, ಬಟ್ ಅವರು ಬಿಡರಣಿಕೆ ಅಷ್ಟು ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರು ಮಾಡುವಂಥ ಮಿಸ್ಟೇಕು, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಬಾರ್ದು. ಆ ಕಾರಣಕ್ಕೆ ಡಾಕ್ಯುಮೆಂಟೇಷನಲ್ಲಿ ಮಿಸ್ಟೇಕ್ ಆಗಬಾರ್ದು, ಕರೆಕ್ಟ್ ಫಾರ್ಮ್ಯಾಟಲ್ಲಿ ಬೇಕು. ಸೊ ಮಿಸ್ಟೇಕ್ ಇನ್ ಕಾಲೇಜ್ ಸೆಲೆಕ್ಷನ್ ಮಾಡುವಾಗ ಮಿಸ್ಟೇಕ್ಸ್ಗಳಾಗಿರಬಾರ್ದು. ಸೊ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಯಾರಾದರೂ ಫಿಲ್ ಮಾಡಿಕೊಟ್ಬಿಡ್ತಾರೆ, ಬಟ್ ಕಾಲೇಜ್ ಪ್ರಿಯಾರಿಟಿ ಆರ್ಡರು, ಕಾಲೇಜ್ ಕ್ವಾಲಿಟಿ ಹೇಗಿದೆ, ಅದನ್ನು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದರೆ ಸಿಗಬಹುದು, ಯಾವುದು ಸಿಗೋದಿಲ್ಲ, ಇದರ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡಬೇಕಲ್ವ. ಎಷ್ಟೋ ಜನ ವಿದ್ಯಾರ್ಥಿಗಳು ಮತ್ತು ಪಾಲಕರು ಮೊದಲಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದೇನೆ, ಕೌನ್ಸಿಲಿಂಗ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆಗ್ತಾ ಇದ್ದಾಗ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರೋದನ್ನು ನೋಡಿದ್ದೀನಿ. ಸೊ ಆವಾಗ ನಾವು ರಿಪ್ಲೈ ಮಾಡೋದಿಲ್ಲ, ಯಾಕಂತಂದರೆ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿರೋದಿಲ್ಲ. ಸೊ ಜಾಯ್ನ್ ಆದವ್ರಿಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇರ್ತೀವಿ. ಸೊ ಯಾರು ಜಾಯ್ನ್ ಆಗಿರೋದಿಲ್ಲ ಅವರು ಆವಾಗ ಮೆಸೇಜ್ ಮಾಡ್ತಾರೆ, ಸರ್ ನಿಮ್ಗೆ ಎಷ್ಟು ದುಡ್ಡಿದೆ ಹೇಳಿ ಸರ್, 10,000 20,000 ಕೊಡೋದಕ್ಕೆ ರೆಡಿ ಇದೆ, ನನಗೆ ಇನ್ಫಾರ್ಮೇಷನ್ ಕೊಡಿ ಅಂತೇಳಿ. ಬಟ್ ಸಾರಿ ಟು ಸೇ, ಆ ಟೈಮಲ್ಲಿ ನನಗೆ ಇನ್ಫಾರ್ಮೇಷನ್ ಕೊಡೋದಕ್ಕಾಗೋದಿಲ್ಲ. ಸೊ ಯಾಕಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇರ್ತೀನಿ. ನಾನು ನನ್ನ ಸಾರಥಿ ಮತ್ತು ಸಾರಥಿ ಪ್ಲಸ್ ಬ್ಯಾಚಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇರ್ತೀನಿ. ಸೊ ಆವಾಗ ಅವರಿಗೆ ಮೆಸೇಜ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆವಾಗ ಅವರೇ ಹೇಳಿದ್ದಿದೆ, ಸರ್ ನಾನು ನಿಮಗೆ ಮೊದಲಿಂದ ಜಾಯ್ನ್ ಆಗಬೇಕಿತ್ತು, ಯಾಕಾಗಿಲ್ಲ. ಈಗ ಸದ್ಯದ ಮಟ್ಟಿಗೆ ನನಗೆ ಗೊತ್ತು, ಸದ್ಯ ನಿಮಗೆ ಅನ್ನಿಸ್ತದ ಇಷ್ಟೆಲ್ಲ ದುಡ್ಡು ಇವರಿಗೆ ಯಾಕೆ ಕೊಡಬೇಕು, ಇಷ್ಟು ದುಡ್ಡು ಕೊಟ್ಟು ಇವರೇನು ಮಾಡ್ತಾರೆ. ಸೊ ಈ ಫೀಸ್ ಕೊಟ್ಟು ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ತೊಗೊಳ್ಳೋವಂಥ ಜವಾಬ್ದಾರಿ ಬೇಕಾ ನನಗೆ, ಹೀಗೆಲ್ಲ ಅನ್ನಿಸ್ತದೆ ನನಗೆ ಗೊತ್ತು. ಬಟ್ ಎಕ್ಸಾಮ್ ಆದಮೇಲೆ ನಾವು ಒಂದು 100 ಸೀಟ್ ಅಷ್ಟೇ ಇಟ್ಟಿರ್ತೀವಿ, 200-300 ಜನ ಬರ್ತಾರೆ, ಅವ್ರನ್ನ ಫಿಲ್ಟರ್ ಮಾಡಿ ತೊಗೋತೀನಿ. ಕೆಲವೊಂದಷ್ಟು ಮಂದಿಗೆ ಇಲ್ಲ ಅಂತ ವಾಪಸ್ ಕಳಿಸ್ಬಿಡ್ತೀನಿ, ನಾನು ಗೈಡೆನ್ಸ್ ಕೊಡೋದಿಲ್ಲ ನಾವು ಅಂಥೇಳಿ. ಸರ್ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಮ್ಮದು ಪರ್ಟಿಕ್ಯುಲರ್ ನಂಬರ್ ಇರ್ತದೆ, ಆ ನಂಬರ್ ಕ್ರಾಸ್ ಆದಮೇಲೆ ನಾವು ತೊಗೊಳ್ಳೋದಿಲ್ಲ ಅಷ್ಟೇ. ಸೊ
ಆ ಕಾರಣಕ್ಕೆ ಎಷ್ಟೋ ಜನ ನಮ್ಮ ಆಫೀಸಿಗೆ ಬಂದು ವಾಪಸ್ ಹೋದವರಿದ್ದಾರೆ. ನಾನು ಏನೂ ಮಾಡಲಿಕ್ಕೂ ಬರೋದಿಲ್ಲ. ಅದಕ್ಕಾಗಿ ನಿಮಗೆ ನಮ್ಮ ಗೈಡೆನ್ಸ್ ಬೇಕು ಅಂದರೆ ಮೊದಲಿಂದ ಜಾಯ್ನ್ ಆಗಿ. ನಮ್ಮದು ಏನು ಇನ್ಫಾರ್ಮೇಷನ್ ಇದೆ, ನಾಲೆಜ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವಂಥ ಜವಾಬ್ದಾರಿ ನಮ್ಮದು. ಸೈಬರ್ ಸ್ಪರ್ಸರ್ ಏನು ಮಿಸ್ಟೇಕ್ ಮಾಡ್ತಾನೆ ಅದನ್ನು ಅವಾಯ್ಡ್ ಮಾಡ್ಬೋದು. ಮಿಸ್ಸಿಂಗ್ ಆಫ್ ಇನ್ಫಾರ್ಮೇಷನ್ ಇದು ಭಾಳ ಇಂಪಾರ್ಟೆಂಟು. KE ಅವ್ರು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ಮೇಲೆ ಎಡಿಟಿಂಗ್ ಯಾವಾಗ, ಭಾಳಷ್ಟು ಮಂದಿ ಎಡಿಟಿಂಗ್ ಮಿಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನೋ ರಾಂಗ್ ಮಾಡಿರ್ತಾರೆ, ಎಡಿಟಿಂಗ್ ಮಿಸ್ ಮಾಡ್ಕೊಂಡಿರ್ತಾರೆ. ಯಾಕೆ ಅಂತ ಅಂದರೆ ಆ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರೋದಿಲ್ಲ. ನಮ್ಮ ಕಡೆ ಜಾಯ್ನ್ ಆದರೆ ವಾಟ್ಸಪ್ಪಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಿರ್ತೀವಿ ನಾವು. ಸೊ ಭಾಳಷ್ಟು ಜನ NCC, ಎಕ್ಸ್ ಡಿಫೆನ್ಸ್ ಇಂತಹ ವೆರಿಫಿಕೇಷನ್ಗೆ ಹೋಗೋದಕ್ಕಾಗಿಲ್ಲ. ಯಾಕೆ ಅಂದರೆ ಆ ವೆರಿಫಿಕೇಷನ್ ಡೇಟ್ 1 ದಿನನೋ 2 ದಿನನೇ ಇರ್ತದೆ. ನೀವು ಆ ಟೈಮಲ್ಲಿ ಬ್ಯುಸಿ ಇರ್ತೀರಿ. ಸೊ ಎಲ್ಲ ವೆಬ್ಸೈಟ್ ನೋಡ್ಲಿಕ್ಕೆ ಆಗೋದಿಲ್ಲ, ಮಿಸ್ ಆಗಿಬಿಡ್ತದೆ. ಎಷ್ಟೋ ಜನ ಎಕ್ಸ್ ಡಿಫೆನ್ಸ್ ಮಿಸ್ ಆಗಿದ್ದಿದೆ. ಸೊ ಈ NCC ಕೋಟ ಮಿಸ್ ಆಗಿದ್ದಿದೆ. ಯಾಕಂತಂದರೆ ಸೊ ಆ KEಯಲ್ಲಿ ಒಂದು ದಿವಸ ಯಾವುದೋ ಒಂದು ದಿವಸ ಅದನ್ನು ಅಪ್ಡೇಟ್ಸ್ಗಳನ್ನ ಕೊಡ್ತಾರೆ. ಅಪ್ಡೇಟ್ಸ್ಗಳು ನಿಮ್ಗೆ ಗೊತ್ತೇ ಇರೋದಿಲ್ಲ, KE ವೆಬ್ಸೈಟ್ ನೋಡಿರೋದಿಲ್ಲ ನೀವು. ಬಟ್ ನಮ್ಮ ಕಡೆ ಜಾಯ್ನ್ ಆದರೆ ನೀವು ಯಾವ ವೆಬ್ಸೈಟ್ ನೋಡೋ ಅವಶ್ಯಕತೆ ಇಲ್ಲ. ವಾಟ್ಸಪ್ ಗ್ರೂಪನ್ನು ದಿವಸಕ್ಕೆ 3 ಸಲ ನೋಡಿ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ, ಮಧ್ಯಾಹ್ನ ಊಟ ಆದಮೇಲೆ, ರಾತ್ರಿ ಊಟ ಆದಮೇಲೆ ಸಾಕು. ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರ್ತದೆ ಆ ದಿವಸದಲ್ಲಿ ಏನಾಗಿದೆ ಅನ್ನೋದು, ಯಾವುದು ಮಿಸ್ ಆಗದೆ ಇರೋ ಹಾಗೆ. ಮತ್ತೊಂದು ಏನಾಗ್ತದೆ, ಈಗ ನೀವು ಜಾಯ್ನ್ ಆದಾಗ ಎಕ್ಸ್ ಡಿಫೆನ್ಸ್ ಯಾರ್ದಿದೆ, NCC ಯಾರ್ದಿದೆ, ಸ್ಪೋರ್ಟ್ಸ್ ಯಾರ್ದಿದೆ, ಹೈದರಾಬಾದ್ ಕರ್ನಾಟಕ ಯಾವುದಿದೆ ಎಲ್ಲವನ್ನು ನಾವು ಮೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಒಂದೊಮ್ಮೆ ನೀವು ಮರ್ತರೂ ಕೂಡ ನಿಮಗೆ ನಾವು ಕಾಲ್ ಮಾಡ್ತೀವಿ, ಸರ್ ನಿಮ್ಮದು ಎಕ್ಸ್ ಡಿಫೆನ್ಸ್ ಇದೆ, ನಾಳೆ ನಿಮ್ಮ ಕೌನ್ಸಿಲಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ, ಬೆಂಗಳೂರಲ್ಲಿ ಹೋಗ್ತಾ ಇದ್ದೀರಾ, ಹೋಗಿದ್ರಾ, ಹೋದ್ಮೇಲೆ ಆಯ್ತಾ, ಆ ಹೋದಾಗ ಏನು ಕೇಳಿದ್ರು ಎಲ್ಲವನ್ನು ನಿಮ್ಮ ಜೊತೆ ಫಾಲೋ ಅಪ್ ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ಆ ಕಾರಣಕ್ಕೆ ನಿಮಗೆ ಬೇಕು ಅಂದರೆ ಜಾಯ್ನ್ ಆಗಿ. ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು ಬಹಳ ಇಂಪಾರ್ಟೆಂಟ್ ಇದು. ನಿಮ್ಮ ಕಡೆಯಿಂದ ನನಗೇನು ಬೇಕಾಗಾದರೆ, ಈಗ ನನ್ನ ಕಡೆಯಿಂದ ಏನು ಸಿಗ್ತದೆ ನಾನು ಹೇಳಿದೆ, ನಿಮ್ಮ ಕಡೆಯಿಂದ ನನಗೇನು ಬೇಕು, ನನಗೇನು ಬೇಕಂದ್ರೆ ನಿಮ್ಮ ಪೇಷನ್ಸ್ ಬೇಕು, ಭಾಳ ಇಂಪಾರ್ಟೆಂಟು. ಪೇಷನ್ಸ್ ಬೇಕು. ಜಾಯ್ನ್ ಆದ ತಕ್ಷಣ ಕೇಳಿಬಿಡ್ತಾರೆ, ಸರ್ ಆ ಕಾಲೇಜ್ ಕಟ್ ಆಫ್ ಹೇಳಿ, ಈ ಕಾಲೇಜ್ ಕಟ್ ಆಫ್ ಹೇಳಿಸಿ. ನಿಮಗೆ ಕಟ್ ಆಫ್ ಹೇಳುವಂಥ ಒಂದು ಸಮಯ ಬರ್ತದೆ, ನಾನು ಹೇಳ್ತೀನಿ. ಅಪ್ಲಿಕೇಶನ್ ಫಾರ್ಮ್ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ಡಾಕ್ಯುಮೆಂಟ್ಸು ಹೇಳೋ ಸಮಯ ಬರ್ತದೆ, ನಾನು ಹೇಳ್ತೀನಿ. ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟೇ ಆಗಿರೋದು, ಸರ್ ಆ ಕಾಲೇಜ್ ಹೆಂಗೆ ಆ್ಯಡ್ ಮಾಡೋದು, ಈ ಕಾಲೇಜ್ ಹೆಂಗೆ ಆ್ಯಡ್ ಮಾಡೋದು, ಪ್ರತಿಯೊಂದನ್ನು ನಾನು ಹೇಳ್ತೀನಿ. ಅದಕ್ಕೊಂದು ತಾಳ್ಮೆ ಇರಬೇಕು. ಸೊ ಸೆಕೆಂಡ್ ರೌಂಡ್ ಮುಗೀತು, ಸೀಟೇ ಸಿಕ್ಕಿಲ್ಲ, ಫಸ್ಟ್ ರೌಂಡ್ ಮುಗೀತು, ಸೀಟೇ ಸಿಕ್ಕಿಲ್ಲ, ತಾಳ್ಮೆ ಇರಲಿ. ಕೌನ್ಸಿಲಿಂಗ್ ಅಂತಂದರೆ ಅದು KEದಲ್ಲಿ ಮತ್ತು MCCಯಲ್ಲಿ ನಿಮ್ಮ ಪೇಷನ್ಸನ್ನು ಚೆಕ್ ಮಾಡುವಂಥ ಕೌನ್ಸಿಲಿಂಗ್ ಕಮಿಟಿಗಳಿವು. ಅದಕ್ಕಾಗಿ ತಾಳ್ಮೆ ಇರಲಿ. ಎಲ್ಲವನ್ನ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ, ಡೋಂಟ್ ವರಿ. ನಮಗೆ ಅದೇ ಕೆಲಸ, ನಾನು ಬೇರೆ ಕೆಲಸ ಮಾಡೋದಿಲ್ಲ. ನಿಮ್ಮ ಒಂದು ಮಕ್ಕಳನ್ನು ಫಾಲೋ ಅಪ್ ಮಾಡೋದೇ ಕೆಲಸ ನಮ್ಮದು. ಅದಕ್ಕಾಗಿ ಚಿಂತೆ ಮಾಡಬೇಡಿ, ನಾವೆಲ್ಲ ಮಾಡ್ತಾ ಇರ್ತೀವಿ. ಎರಡನೇದಾಗಿ ಟ್ರಸ್ಟ್ ಆನ್ ಅಸ್. ನಾನು ಆಲ್ರೆಡಿ ಹೇಳಿದ್ನಲ್ಲ ಸರ್, ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀನಿ, ಆಧಾರ್ ಕೊಟ್ಬಿಡ್ತೀನಿ, ಅದನ್ನು ನೀವು ಮಿಸ್ಯೂಸ್ ಮಾಡಿಕೊಂಡ್ರೆ, ಸರ್ ನಿಮಗೆ ಮೊದಲೇ ನಾವು ದುಡ್ಡು ಕೊಟ್ಬಿಡ್ತೀವಿ, ನೀವು ದುಡ್ಡು ತೊಗೊಂಡು ನಮ್ಮ ಕಾಲ್ ಎತ್ತದೇ ಹೋದರೆ, ನಾವು ಕಾಲ್ ಮಾಡಿದಾಗ ನೀವು ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡದೇ ಇದ್ದರೆ, ನನ್ನ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಇಲ್ಲ. ಆ ರೀತಿ ಇದ್ದಿದ್ದರೆ ನಿಮ್ಮ ಮುಂದೆ ಇಷ್ಟು ಕಾನ್ಫಿಡೆನ್ಸಿಂದ ನಗುಮುಖವನ್ನು ಇಟ್ಟುಕೊಂಡು ಮಾತೇ ಆಡ್ತಿರಲಿಲ್ಲ ನಾನು, ಹೌದಾ? ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನಥಿಂಗ್ ಟು ವೆರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್, ವಿ ಆರ್ ಹಿಯರ್ ಟು ಟೇಕ್ ಕೇರ್ ಆಫ್ ಯು. ಬಟ್ ನಿಮಗೆ ಆ ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಬೇಡಿ. ಆ ನಂಬಿಕೆ ಇದ್ದರೆ ಮಾತ್ರ ಜಾಯ್ನ್ ಆಗಿ, ನಂಬಿಕೆ ಇಲ್ಲ ಜಾಯ್ನೇ ಆಗಬೇಡಿ. ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಸರ್ ನಾನು ದುಡ್ಡು ಕೊಡ್ತೀನಿ, ಅದು ದುಡ್ಡು ಕೊಟ್ಟ ಮೇಲೆ ನೀವು ನನಗೆ ಮೆಸೇಜ್ ಮಾಡಲಿಲ್ಲ ಅಂದರೆ ಅವ್ರನ್ನ ನಾವು ಬ್ಲಾಕೇ ಮಾಡಿಬಿಡ್ತೀವಿ, ಮೆಸೇಜೇ ಮಾಡೋದಿಲ್ಲ ನಾನು ನಿಜವಾಗ್ಲೂ. ಯಾಕೆ ಹೇಳಿ? ಅವ್ರ ನಂಬಿಕೆನೇ ಇಲ್ಲ ಅಂತಂದ್ರೆ ಮುಂದುವರಿಯೋದ್ರಲ್ಲಿ ಅರ್ಥನೇ ಇಲ್ಲ. ನನ್ನ ಜೊತೆಗೆ ನೀವು ಇನ್ನೂ 6 ರಿಂದ 8 ತಿಂಗಳ 10 ತಿಂಗಳ ಇರಬೇಕು. ನೀವೇನಾದರೂ ನವೆಂಬರಲ್ಲಿ ಜಾಯ್ನ್ ಆದರೆ ನೆಕ್ಸ್ಟ್ ಅಕ್ಟೋಬರ್ ಎಂಡ್ವರೆಗೆ ಅಂದರೆ ಆಲ್ಮೋಸ್ಟ್ 12 ತಿಂಗಳ ನನ್ನ ಜೊತೆಗೆ ಇರ್ತೀರಿ. ನನ್ನ ಜೊತೆಗಿದ್ದಾಗ ನನ್ನ ಮೇಲೆ ಒಂದು ನಂಬಿಕೆನೇ ಇಲ್ಲ ಅಂತಂದರೆ ಅಲ್ವಾ, ರೈಟ್? ಸೊ ಅದಕ್ಕಾಗಿ ನಂಬಿಕೆ ಇಲ್ಲ ಅಂದರೆ ಜಾಯ್ನ್ ಆಗಬೇಡಿ. ನಂಬಿಕೆ ಇತ್ತಾ ಡೆಫಿನೆಟ್ಲಿ ಟ್ರಸ್ಟ್ ಆನ್ ಅಸ್. ಮೂರನೇದು, ಯು ಹ್ಯಾವ್ ಟು ನೋ. ಏನು ಗೊತ್ತಿರಬೇಕು ನಿಮಗೆ, ನಾವು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಸೀಟ್ ಸಿಗ್ತದಂತಲ್ಲ, ಅದಕ್ಕೆ ಏನು ನಮ್ಮ ಕಡೆಯಿಂದ ಅಳಲು ಸೇವೆ ಕೊಡಬೇಕು ನಾವು ಕೊಡ್ತೀವಿ. ಆದರೆ ಯು ಹ್ಯಾವ್ ಟು ನೋ ದ್ಯಾಟ್ ಗುಡ್ ಕಾಲೇಜ್ ಆರ್ ಕೋರ್ಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಯುವರ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್. ಅಂದರೆ ಸ್ಟೂಡೆಂಟ್ಗಳ ಮಾರ್ಕ್ಸ್ ಮತ್ತು ರ್ಯಾಂಕ್ ಮೇಲೆ ಡಿಪೆಂಡು. ನೀವು ನನ್ನ ಜೊತೆ ಜಾಯ್ನ್ ಆಗಿದ್ದು ಕಾಲೇಜ್ ಚಲೋ ಸಿಗೋದಿಲ್ಲ ನಿಮಗೆ, ಬಟ್ ಜಾಯ್ನ್ ಆದಮೇಲೆ ಒಳ್ಳೆ ಮಾರ್ಕ್ಸು ಇತ್ತು, ಜಾಯ್ನ್ ಆದ್ರಿ ಅಂತ ಅಂದರೆ ಆವಾಗ ನಿಮಗೆ ಬೇಕಾದಂಥ ಕಾಲೇಜ್ ಆಗಿರ್ಬೋದು ಅಥವಾ ಬೆಸ್ಟ್ ಕಾಲೇಜನ್ನು ಕೊಡಿಸುವಂಥ ಜವಾಬ್ದಾರಿ ನಮ್ಮದಷ್ಟೇ. ಅಷ್ಟು ಬಿಟ್ಟರೆ ಭಾಳ ಮಾರ್ಕ್ಸ್ ಕಡಿಮೆ ಇದೆ, ನಾನು ಜಾಯ್ನ್ ಆಗಲ್ಲ, ಬೇಡವಾ, ಜಾಯ್ನ್ ಆಗಬೇಡಿ. ಅಥವಾ ಅಪ್ಲಿಕೇಶನ್ ಜಾಯ್ನ್ ಆಗಿ ಮುಂದೆ ಎಕ್ಸಾಮ್ ಚೆಂದಾಗಿಲ್ಲ ಅಂದರೆ ಅದಕ್ಕೆ ರೀಫಂಡ್ ಪಾಲಿಸಿ ಇದೆ ನಮ್ಮದು, ಯಾಕೆ ವರಿ ಮಾಡ್ಕೋತೀರಿ? ಸೊ ಯು ಹ್ಯಾವ್ ಟು ನೋ ದ್ಯಾಟ್ ಎವ್ರಿಥಿಂಗ್ ಡಿಪೆಂಡಿಂಗ್ ಆನ್ ಯುವರ್ ಮಾರ್ಕ್ಸ್ ಆ್ಯಂಡ್ ರ್ಯಾಂಕ್. ನೆಕ್ಸ್ಟ್ 2 ಟೈಪ್ ಆಫ್ ಬ್ಯಾಚಸ್. ನಮ್ಮದು 2 ಟೈಪ್ ಬ್ಯಾಚಸ್ ನಾವು ಮಾಡ್ತೀವಿ. ಮೊದಲನೇದು ಸಾರಥಿ ಬ್ಯಾಚ್ ಅಂತೇಳಿ. ಸಾರಥಿ ಬ್ಯಾಚ್ ಕತೆ ಏನು ಅಂತ ಅಂದರೆ ಇದು ಆನ್ಲೈನ್ ಗೈಡೆನ್ಸ್ ಬ್ಯಾಚ್.
ಆನ್ಲೈನ್ ಗೈಡೆನ್ಸ್ ಅಂದ್ರೇನು ಅಷ್ಟೇ ಡಿಫ್ರೆನ್ಸ್. ಆನ್ಲೈನ್ ಮತ್ತು ಆಫ್ಲೈನ್, ಸಾರಥಿ ಪ್ಲಸ್ ಬ್ಯಾಚ್ ಮತ್ತು ಸಾರಥಿ ಬ್ಯಾಚಿಗಿರುವಂಥ ಡಿಫ್ರೆನ್ಸ್ ಇಷ್ಟೇ ವಿದ್ಯಾರ್ಥಿಗಳೇ. ನಿಮ್ಮ ಯಾವುದೇ ಪ್ರೊಸೀಜರ್ ಇದ್ದರೂ ನಾವು ಅದನ್ನು ಮಾಡೋದಿಲ್ಲ, ನಮ್ಮ ಕಡೆಯಿಂದ ಫಾಲೋ ಅಪ್ ಇರೋದಿಲ್ಲ ಅಷ್ಟೇ. ನಮ್ಮ ಕಡೆಯಿಂದ ಫಾಲೋ ಅಪ್ ಇದರಲ್ಲಿ ಇರೋದಿಲ್ಲ. ಸೊ ಹಾಗಾದ್ರೆ ನೀವೇನು ಮಾಡ್ತೀರಿ? ಸೊ ಆನ್ಲೈನ್ ಗೈಡೆನ್ಸನ್ನು ಕೊಡ್ತೀವಿ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ. ಯಾವುದೇ ನೋಟಿಫಿಕೇಷನ್ ಬಂದರೂ ಅಪ್ಡೇಟ್ ಇರ್ತದೆ, ಯಾವುದೇ ಅಪ್ಲಿಕೇಶನ್ ಫಾರ್ಮ್ ಬಂದರೂ ಡೆಮೋ ವಿಡಿಯೋಸ್ ಮಾಡಿ ಹಾಕ್ತೀವಿ ಹೆಂಗೆ ಮಾಡ್ಬೇಕಂತೇಳಿ. ಬಟ್ ಮಾಡುವಂಥ ಜವಾಬ್ದಾರಿ ನಿಮ್ಮದಷ್ಟೇ. ನಾವು ಯಾವುದೇ ರೀತಿ ನಿಮಗೆ ನಿಮ್ಮ ಪರವಾಗಿ ನಾವು ಕಂಪ್ಯೂಟರ್ಲಿ ಪ್ರೊಸೀಜರ್ ಮಾಡೋದಿಲ್ಲ, ನಾವು ಫಾಲೋ ಅಪ್ ಮಾಡೋದಿಲ್ಲ. ಅದು ಹೇಳಿದ್ನಲ್ಲ, ಈಗ ನಿಮ್ಮದು ಎಕ್ಸ್ ಡಿಫೆನ್ಸ್ ಇದೆ, ಈಗ ನಾಳೆ ನಿಮ್ಮದು ಎಕ್ಸ್ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿದ್ದಾರೆ. ನಾವೇನಂತೀವಿ ಸಾರಥಿ ಬ್ಯಾಚಲ್ಲಿ, ಆನ್ಲೈನ್ ಬ್ಯಾಚಲ್ಲಿ, ಸರ್ ಇದಕ್ಕೆ ಎಕ್ಸ್ ಡಿಫೆನ್ಸ್ ಸಂಬಂಧಪಟ್ಟಾಗೆ ನಾಳೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಿದ್ದಾರೆ, ದಯವಿಟ್ಟು ಹೋಗಿ ಬನ್ನಿ. ಸೊ ಸಾರಥಿ ಪ್ಲಸ್ ಬ್ಯಾಚಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಹೋಗ್ತಾ ಇದ್ದೀರೋ ಇಲ್ವೋ, ಹೋಗಿದ್ರೋ ಇಲ್ವೋ, ಹೋಗಿ ಬಂದರೋ ಇಲ್ವೋ ಎಲ್ಲವನ್ನು ಫಾಲೋ ಅಪ್ ಮಾಡ್ತೀವಿ. ಸೊ ನಿಮ್ಗೆ ನೆನಪಿಲ್ಲ ಅಂದ್ರೂ ನೆನಪು ಮಾಡ್ತೀವಿ. ಬಟ್ ಇದರಲ್ಲಿ ಒಂದು 2 ದಿನ ಮುಂಚೆ ನಾವು ಮೆಸೇಜ್ ಹಾಕಿದ ಮೇಲೆ ಸೊ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಅದನ್ನು ಫಾಲೋ ಅಪ್ ಮಾಡ್ಕೋಬೇಕು. ಎಡಿಟಿಂಗ್ ಆಪ್ಷನ್ ಇದೆ, ಏನೋ ಅಪ್ಲಿಕೇಶನ್ ರಾಂಗ್ ಆಗಿದೆ, ಎಡಿಟಿಂಗ್ ಮಾಡಬೇಕು. ಸೊ ಸಾರಥಿ ಪ್ಲಸ್ ಬ್ಯಾಚಲ್ಲಿ ಏನಾಗ್ತದೆ, ನಾವೇ ಎಡಿಟಿಂಗ್ ಮಾಡಿಬಿಡ್ತೀವಿ, ನಾವು ಅದನ್ನು ನೋಟ್ ಡೌನ್ ಮಾಡ್ಕೊಂಡಿರ್ತೀವಿ ಏನು ಮಿಸ್ಟೇಕ್ ಆಗಿದೆ, ಏನು ಮಾಡ್ಬೇಕಂತೇಳಿ. ಬಟ್ ಈ ಕೇಸಲ್ಲಿ ಸಾರಥಿ ಬ್ಯಾಚಲ್ಲಿ ನಾವು ಹೇಳ್ತೀವಿ, ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಕೊಟ್ಟಿದ್ದಾರೆ, ಅದರಲ್ಲಿ ಹೀಗೆ ಲಾಗಿನ್ ಆಗಿ ಹೀಗೆ ಎಡಿಟಿಂಗ್ ಮಾಡ್ಕೊಳ್ಳಿ, ಹೀಗೆ ಲಾಗೌಟ್ ಆಗಿ. ನಾವು ಪ್ರೊಸೀಜರ್ ಮಾಡೋದಿಲ್ಲ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಇದರಲ್ಲೂ ಕೂಡ ನಿಮಗೆ ನಿಮ್ಮ ಮಾರ್ಕ್ಸ್ ಮತ್ತು ರ್ಯಾಂಕಿಗೆ ತಕ್ಕ ಹಾಗೆ ಪ್ರಿಯಾರಿಟಿ ಆರ್ಡರ್ನ ಕಳಿಸ್ಕೊಡ್ತೀವಿ. ನಿಮ್ಮ ಜೊತೆಗೆ ಏನೇ ನೀವು ಯಾವಾಗಲೇ ಕಾಲ್ ಮಾಡಿದ್ರು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೊತೆಗೆ ಮಾತಾಡ್ತೀವಿ, ಸಜೆಷನ್ ಕೊಡ್ತೀವಿ, ಸೊ ಗೈಡೆನ್ಸ್ ಕೊಡ್ತೀವಿ, ಎಲ್ಲವನ್ನು ಕೊಡ್ತೀವಿ. ಸೊ ಸಾರಥಿ ಪ್ಲಸ್ ಬ್ಯಾಚಲ್ಲಿ ಇದ್ದವ್ರಿಗೆ ಫಸ್ಟ್ ಪ್ರಿಯಾರಿಟಿ ಹಾಗೇನಿಲ್ಲ. ಸಾರಥಿ ಮತ್ತು ಸಾರಥಿ ಪ್ಲಸ್ ಬ್ಯಾಚ್ ಎರಡೂ ಒಂದೇ. ಆದರೆ ಸಾರಥಿ ಪ್ಲಸ್ ಬ್ಯಾಚಲ್ಲಿರೋರಿಗೆ ಪ್ರೊಸೀಜರ್ನ ಮಾಡೋದಕ್ಕೆ ನಮ್ಮ ಹತ್ತಿರ ಟೀಮ್ ಇದೆ. ನಮ್ಮ ಟೀಮ್ ಅವರು ನಿಮ್ಮ ಎಲ್ಲ ಪ್ರೊಸೀಜರ್ನ ಮಾಡ್ತಾರೆ. ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 2 3 4 ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀವಿ ಸಾರಥಿ ಬ್ಯಾಚಲ್ಲಿ. ಸಾರಥಿ ಪ್ಲಸ್ ಬ್ಯಾಚಲ್ಲಿ ಇದನ್ನು ಹೇಳಿಬಿಟ್ಟು ನಿಮ್ಮ ಜೊತೆಗೆ ಮಾತಾಡಿಬಿಟ್ಟು ಯಾವ ಚಾಯ್ಸ್ ಬೇಕು ಅಂತ ಕೇಳಿ ಆ ಚಾಯ್ಸನ್ನು ನಾವು ಹಾಕಿ ಆ ಚಾಯ್ಸ್ ಹಾಕಿರೋ ಪ್ರೂಫನ್ನು ನಿಮಗೆ ಸೆಂಡ್ ಮಾಡ್ತೀವಿ. ಇದು ಸಾರಥಿ ಮತ್ತು ಸಾರಥಿ ಪ್ಲಸ್ ಬ್ಯಾಚಲ್ಲಿರುವಂಥ ಡಿಫರೆನ್ಸು, ರೈಟ್? ಸೊ ಆನ್ಲೈನ್ ಗೈಡೆನ್ಸ್ ಅಪ್ಲಿಕೇಶನ್ ಎಲ್ಲ ಪ್ರೊಸೀಜರ್ ಏನಿದೆ ಅದು ನೀವೇ ಮಾಡಬೇಕು. ಇಲ್ಲಿ ನಾವು ಓನ್ಲಿ 100 ಸ್ಟೂಡೆಂಟ್ಸನ್ನು ಮಾತ್ರ ತೊಗೋತೀವಿ, 100ಕ್ಕಿಂತ ಜಾಸ್ತಿ ನಾವು ತೊಗೊಳ್ಳೋದಿಲ್ಲ. ನೀವೇನಾದರೂ ಮೊದಲೇ ಜಾಯ್ನ್ ಆದರೆ ಆಫರ್ ಕೂಡ ಇರ್ತದೆ, 1000 2000 ಆಫ್ ಇರ್ತದೆ, ನಿಮಗೆ ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಸೊ ಈ ಬ್ಯಾಚ್ ಇವತ್ತಿನಿಂದನೇ ಸ್ಟಾರ್ಟ್ ಆಗ್ತದೆ. ನಾನು ಕೊಡುವಂಥ ಕೆಳಗೆ ತೋರಿಸ್ತಾ ಇರೋಂಥ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ ಡೀಟೇಲ್ಸ್ಗಳನ್ನ ಕಳಿಸ್ಕೊಡ್ತೀನಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಜಾಯ್ನ್ ಆಗ್ಬೋದು. ದೆನ್ ಸಾರಥಿ ಪ್ಲಸ್ ಬ್ಯಾಚ್ ಅಂದ್ರೇನು? ಸಾರಥಿ ಪ್ಲಸ್ ಬ್ಯಾಚಲ್ಲಿ ಈ ವರ್ಷ ನಾವು 3 ಕ್ಯಾಟಗರಿಯನ್ನು ಮಾಡಿದ್ದೀವಿ. ಈಗ ಲಾಸ್ಟ್ ಇಯರ್ ಒಂದೇ ಇತ್ತು, ಬಟ್ ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ವಿದ್ಯಾರ್ಥಿಗಳನ್ನು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದೀವಿ. ಸೊ ಇದರಲ್ಲಿ ಸಿಲ್ವರ್ ಪ್ಲಾನ್ ಅಂತ ಮಾಡ್ತೀವಿ, ಸಾರಥಿ ಪ್ಲಸ್ ಸಿಲ್ವರ್ ಬ್ಯಾಚ್. ಸಿಲ್ವರ್ ಬ್ಯಾಚ್ ಅಂದ್ರೇನು ಅಂತ ಅಂದರೆ ಇದು ನಾನ್ ಬಯೋದವರಿಗೆ ಮಾತ್ರ. ಸೊ ನಾನ್ ಬಯೋ ಅಂದ್ರೇನು? ಓನ್ಲಿ ಇಂಜಿನಿಯರಿಂಗ್, ಬಯೋಲಜಿ ಇಲ್ಲವೇ ಇಲ್ಲ. ಇಂಜಿನಿಯರಿಂಗ್ ಮತ್ತು ಬೇರೆ ಕೋರ್ಸಸ್ಗಳು, ಈಗ ಬಿ ಫಾರ್ಮಾ, ಫಾರ್ಮಾಡಿ ಇವೆಲ್ಲ ಮಾಡ್ಬೋದು. ಈಗ BSc ನರ್ಸಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಯಾಲಜಿ ಬೇಕಾದ್ರೆ ಈ ರೀತಿಯಾಗಿ. ಸೊ ಇದರಲ್ಲಿ ಓನ್ಲಿ ಫಾರ್ ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ಉಳಿದಿದ್ದ ಕೋರ್ಸ್ಗಳನ್ನು ಬೇಕಾದ್ರೆ ಮಾಡ್ಬೋದು, ಆದರೆ ನಾನ್ ಬಯೋದವರಿಗೆ ಮಾತ್ರ. ವಿ ಕವರ್ KCET, ಕಾಮೆಡ್ಕೆ, JEE ಮೇನ್ಸ್ ಆ್ಯಂಡ್ ಅಡ್ವಾನ್ಸ್, ಬಿಟ್ಸೆಟ್, VIT, ನ್ಯೂ ಕ್ಯಾಟ್ ಅಂದರೆ ನಿಟ್ಟೆ ಮೀನಾಕ್ಷಿ ಅವ್ರದ್ದು ಎಕ್ಸಾಮ್ ಇದು, PES ಪೆಸ್ದವ್ರದ್ದು, MET, ಇವೆಲ್ಲ ಅಪ್ಲಿಕೇಶನ್ಸನ್ನು ಹಾಕ್ಕೊಡುವಂಥ ಜವಾಬ್ದಾರಿ ನಮ್ಮದು. ಸರ್ ಹಾಗಾದರೆ ಸಾರಥಿ ಬ್ಯಾಚಲ್ಲಿ ಹಿಯರ್ ವಿ ಕವರ್ ಆಲ್ ಎಕ್ಸಾಮ್ಸ್, ಡೋಂಟ್ ವರಿ. ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಏನು ನಾವು ಮಾಡಿರ್ತೀವಿ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀವಿ, ಆದರೆ ಯಾವುದು ಪ್ರೊಸೀಜರ್ ನಾವು ಮಾಡೋದಿಲ್ಲ, ಅಪ್ಲಿಕೇಶನ್ ನಾವು ಹಾಕ್ಕೊಡೋದಿಲ್ಲ. ಬಟ್ ಹೆಂಗೆ ಹಾಕಬೇಕಾದ್ರೆ ಪ್ರಾಬ್ಲಮ್ ಬಂತ ನಾವು ಇಡ್ತೀವಿ. ಸೊ ವಿ ಆರ್ ಹಿಯರ್ ಟು ಡೂ. ಸೊ ಇದು ಯಾರು ತೊಗೋಬೇಕು ಅಂದರೆ ನೋಡಿ, ನಿಮಗೆ ನಿಮ್ಮ ಮನೆಯಲ್ಲೇ ಕಂಪ್ಯೂಟರ್ ಇದೆ, ಲ್ಯಾಪ್ಟಾಪ್ ಇದೆ, ಸೊ ನೀವು ಪ್ರೊಸೀಜರ್ನ ಮಾಡ್ಬೋದು, ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ ಬರ್ತದೆ. ಇಲ್ಲ ಅಪ್ಪ ಅಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಟೈಮ್ ಇರ್ತದೆ, ಟೈಮ್ ಇದ್ದರೆ ನಾನು ಮಾಡ್ಕೋತೀನಿ ಅಂಥವ್ರು ಜಾಯ್ನ್ ಆಗಿ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ, ಯಾಕಂದರೆ ಇದಕ್ಕೆ ಹಾಫ್ ಆಫ್ ದ ಸಾರಥಿ ಪ್ಲಸ್ ಬ್ಯಾಚ್ ಇರ್ತದೆ ಫೀಸು. ಅದಾದಮೇಲೆ ಯಾರ ಕೈಯಲ್ಲಿ ಲ್ಯಾಪ್ಟಾಪ್ ಇಲ್ಲ, ಸೈಬರ್ ಸೆಂಟರ್ ಮೇಲೆ ಅವಲಂಬನೆ ಇದ್ದೀರಿ, ಪ್ರತಿಯೊಂದು ಪ್ರೊಸೀಜರ್ಗೂ ಸೈಬರ್ ಸೆಂಟ್ರಿಗೆ ಹೋಗಬೇಕು, ಅಲ್ಲಿ ಹೋಗೇ ಭೇಟಿ ಆಗಬೇಕು, ಕೇಳಬೇಕು, ಮಾಡಬೇಕು, ಹಾಗಿದ್ದರೆ ದಯವಿಟ್ಟು ದುಡ್ಡಿನ ಮುಖ ನೋಡೋದಕ್ಕೆ ಹೋಗಬೇಡಿ. ಇನ್ನೊಂದು 5,000 6,000 7,000 ಜಾಸ್ತಿ ಕೊಟ್ಟರೆ ಪ್ರತಿಯೊಂದು ಪ್ರೊಸೀಜರ್ ನಾವೇ ಮಾಡ್ತೀವಿ, ನೀವ್ಯಾಕೆ ಚಿಂತೆ ಮಾಡ್ತೀರಿ? ಸಾರಥಿ ಪ್ಲಸ್ ಬ್ಯಾಚ್ ಜಾಯ್ನ್ ಆಗಿ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಸಾರಥಿ ಪ್ಲಸ್ ಬ್ಯಾಚನ್ನು ಜಾಯ್ನ್ ಆದ್ರಿ ಅಂತ ಅಂದರೆ ಸೊ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ನಿಮಗೆ ಕೊಡುವಂಥ ಜವಾಬ್ದಾರಿ ನಮ್ಮದು, ರೈಟ್?
ಸೊ ಗೋಲ್ಡ್ ಬ್ಯಾಚ್ ಅಂದರೆ ಏನು? ಗೋಲ್ಡ್ ಪ್ಲ್ಯಾನ್ ಅಂತಂದರೆ ಬಯಾಲಜಿ ಅವರಿಗೆ. ಬಯಾಲಜಿಯಲ್ಲಿ ಏನಾಗ್ತದೆ, ಈಗ ಫಾರ್ ಎಕ್ಸಾಂಪಲ್ ನೀವು ರಿಪೀಟರ್ಸ್ ಆಗಿದ್ದೀರಿ, ನಿಮಗೆ ಬೇರೆ ಯಾವ ಇನ್ಫಾರ್ಮೇಷನ್ನು ಬೇಡ, ಇಂಜಿನಿಯರಿಂಗ್ ಯಾವುದು ಬೇಡ, ನಿಮಗೇನು ಬೇಕು? ಓನ್ಲಿ ನನಗೆ MBBS, BDS, BAMS, BHMS ಇಷ್ಟೇ ಇನ್ಫಾರ್ಮೇಷನ್ ಬೇಕು. ಯಾಕಂದರೆ ನಾನು ಲಾಂಗ್ ಟರ್ಮ್ ಮಾಡಿದ್ದೇ ಮೆಡಿಕಲಿಗೋಸ್ಕರ, ಮೆಡಿಕಲ್ ಒಂದೇ ಸಾಕು ನನಗೆ. ಹಾಗಿದ್ದಾಗ ಓನ್ಲಿ ಫಾರ್ MBBS, BDS, BAMS, BHMS ಅಪ್ಲಿಕೇಶನ್ ಫಾರ್ಮ್, ಇಲ್ಲಿ ಅಪ್ಲಿಕೇಶನ್ ನೀವು ತುಂಬಬೇಕಾಗೋದು ಓನ್ಲಿ KCET ಒಂದು, ಅದಾದಮೇಲೆ ನೀಟ್ ಒಂದು, 2 ಅಪ್ಲಿಕೇಶನ್ ಫಾರ್ಮ್ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು. ಸೊ KCET ಮತ್ತು ನೀಟು ಅಪ್ಲಿಕೇಶನ್ನು, ಸ್ಟೇಟ್ ಕೌನ್ಸಿಲಿಂಗು, MCC ಆಲ್ ಇಂಡಿಯಾ ಕೌನ್ಸಿಲಿಂಗು ಎಲ್ಲವನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. ರೈಟ್. ಇನ್ನು ಪ್ಲ್ಯಾಟಿನಮ್ ಪ್ಲ್ಯಾನ್ ಅಂದ್ರೇನು? ಸಾರಥಿ ಪ್ಲಸ್ ಪ್ಲ್ಯಾಟಿನಮ್ ಪ್ಲ್ಯಾನ್. ಸೊ ಇದರಲ್ಲಿ ಏನಾಗ್ತದೆ ಅಂತ ಅಂದರೆ ಸಿಲ್ವರ್ ಮತ್ತು ಗೋಲ್ಡ್ ಎರಡೂ ಕೂಡ ಇನ್ಕ್ಲೂಡ್ ಇರ್ತದೆ. ಇದು ಯಾರಿಗೆ? ಎಸ್ಪೆಷಲಿ ಇದು ಬಯಾಲಜಿದವರಿಗೇನೆ. ಯಾಕಂದರೆ ಈಗ ನೀವು ಬಯಾಲಜಿ ತೊಗೊಂಡಿರ್ತೀರಿ, ನೀಟ್ ನೋಡ್ತಾ ಇರ್ತೀರಿ, ಬಟ್ ನಿಮ್ಮ ತಲೆಯಲ್ಲಿ ಏನಿರ್ತದೆ, ಎಲ್ಲ ಎಕ್ಸಾಮಿನೇಷನನ್ನು ನಾನು ನೋಡ್ತೀನಿ, ನಾನು JEEನೂ ಬರೆಸ್ತೀನಿ, ನೀಟು ಬರೆಸ್ತೀನಿ, CETನೂ ಬರೆಸ್ತೀನಿ. ಸೊ ನೀಟಲ್ಲಿ ಮತ್ತೆ ಬಯಾಲಜಿ ಸಂಬಂಧಪಟ್ಟಾಗೆ CUET ಎಕ್ಸಾಮ್ ಅಂತ ಇದೆ. ಸೊ ಇದು ನೆಕ್ಸ್ಟ್ ಎಕ್ಸಾಮ್ ಅಂತ ಇದೆ, ನೈಸರ್ ಭುವನೇಶ್ವರ್, IISCR ಅಂತ ಇದೆ, ಕಡೆಗೆ NFST ಅಂತ ಇದೆ, ನ್ಯಾಷನಲ್ ಫೊರೆನ್ಸಿಕ್ ಸ್ಕ್ರೀನಿಂಗ್ ಟೆಸ್ಟ್ ಅಂತೇಳಿ. ಸೊ ಫೊರೆನ್ಸಿಕ್ ಯೂನಿವರ್ಸಿಟಿ ಧಾರವಾಡದಲ್ಲಿ ಒಂದಿದೆ ನೋಡಿ, ಕರ್ನಾಟಕದಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗೆ. ಸೊ ಇದ್ರ ಜೊತೆಗೆ ಇಂಜಿನಿಯರಿಂಗ್ ಎಲ್ಲ ಎಕ್ಸಾಮನ್ನು ಬರೆಸ್ತೀನಿ, BITSAT, VIT, NEWCAT, PES, MET ಅಂದರೆ ಮಣಿಪಾಲ್ ಎಂಟ್ರೆನ್ಸ್ ಟೆಸ್ಟು, JEE ಮೇನ್ಸು, ಅಡ್ವಾನ್ಸು ಎಲ್ಲವನ್ನೂ ಬರೆಸ್ತೀನಿ. ಲಾಸ್ಟಿಗೆ ಯಾವುದಕ್ಕೆ ಲಕ್ಕಿದ್ದು ಕ್ಲಿಕ್ ಆಗ್ತದೋ ಅದಕ್ಕೆ ನಾನು ಸೇರಿಸ್ತೀನಿ ಅಥವಾ ಹೋಗ್ತೀನಿ ಅನ್ನೋರಿಗೆ ಪ್ಲ್ಯಾಟಿನಮ್ ಪ್ಲ್ಯಾನ್. ರೈಟ್. ಪ್ಲ್ಯಾಟಿನಮ್ ಪ್ಲ್ಯಾನ್ ಗೊತ್ತಿರಲಿ. ಸೊ ಸಪ್ರೇಟ್ ವಾಟ್ಸಪ್ ಗ್ರೂಪ್ ಇದಕ್ಕೆ ಮಾಡಿರ್ತೀವಿ. ಸೊ ಆ ಗ್ರೂಪಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನ ಅಲ್ಲಿ ಶೇರ್ ಮಾಡಿರ್ತೀವಿ. ಆ ಕಾರಣಕ್ಕೆ ಸೊ ಡೆಫಿನೆಟ್ಲಿ ಪ್ರೈಸು ಕೂಡ ಡಿಫ್ರೆನ್ಸ್ ಇರ್ತದೆ ಇವು ಮೂರಲ್ಲೂ ಕೂಡ. ಅದರೆಲ್ಲ ಇನ್ಫಾರ್ಮೇಷನ್ ನೀವು ನನಗೆ ಮೆಸೇಜ್ ಮಾಡಿದರೆ, ಸೀರಿಯಸ್ ಇದ್ದು ನನಗೆ ಮೆಸೇಜ್ ಮಾಡಿದರೆ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆದರೆ ನಾನ್ ಬಯೋ ಆಗಿದ್ದು ನಿಮ್ಮ ತಲೆಯಲ್ಲಿ ಏನು ಫಿಕ್ಸ್ ಇಲ್ಲ. ವಿದ್ಯಾರ್ಥಿ ಒಂದು ಎವರೇಜ್ ಮಾಡ್ತಾ ಇದ್ದಾನೆ, ಈಗ ಇಂಜಿನಿಯರಿಂಗು ಮಾಡ್ತಾ ಇದ್ದಾನೆ, ನೀಟು ಮಾಡ್ತಾ ಇದ್ದಾನೆ, ನೀಟು ಎವರೇಜಲ್ಲಿದೆ, ಇಂಜಿನಿಯರಿಂಗ್ ಎವರೇಜಲ್ಲಿದೆ, ನಾನು ಎಲ್ಲ ಎಕ್ಸಾಮಿನೇಷನ್ ಟ್ರೈ ಮಾಡ್ತೀನಿ, ಎಲ್ಲಾಗ್ತದೋ ಅಲ್ಲಿ ಹೋಗ್ತೀನಿ. ಅಥವಾ ವಿದ್ಯಾರ್ಥಿಗಳ ತಲೆಯಲ್ಲಿ ಏನಿರ್ತದೆ, ಸರ್ ನನಗೆ ಮೆಡಿಕಲ್ಲೇ ಮಾಡಬೇಕಂತೇನಿಲ್ಲ, ಇಂಜಿನಿಯರಿಂಗು ಮಾಡಬೇಕಂತೇನಿಲ್ಲ, ಬಟ್ ಎರಡರಲ್ಲಿ ಯಾವುದು ಚೆನ್ನಾಗಿ ಅನ್ನಿಸ್ತದೆ ಅಥವಾ ಯಾವುದ್ರಲ್ಲಿ ಚಲೋ ಮಾಡ್ತದೆ ಅಥವಾ ಯಾವುದ್ರಲ್ಲಿ ಚಲೋ ಮಾಡ್ತೀನಿ, ಸೊ ಅದನ್ನು ನಾನು ಜಾಯ್ನ್ ಆಗ್ತೀನಿ ಅನ್ನೋದಿದ್ದರೆ ಪ್ಲ್ಯಾಟಿನಮ್ ಬ್ಯಾಚನ್ನು ಜಾಯ್ನ್ ಆಗಿ. ಇಲ್ಲ ಸರ್ ನನಗೆ ಮೆಡಿಕಲ್ ಒಂದೇ, ಈ ವರ್ಷ ಮೆಡಿಕಲ್ ಸಿಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಇಯರ್ ನಾನು ಮೆಡಿಕಲ್ಲಿಗೆ ಹೋಗೋನು, ಸೊ ಹಾಗಿದ್ರೆ ಗೋಲ್ಡ್ ಬ್ಯಾಚ್ ಜಾಯ್ನ್ ಆಗಿ. ಪ್ಲ್ಯಾಟಿನಮ್ ಬ್ಯಾಚಿಗೆ ಯಾಕೆ ಜಾಸ್ತಿ ದುಡ್ಡು ಕೊಡ್ತೀರಿ? ಇಲ್ಲ ನಾನ್ ಬಯೋ ಇದೆ, ನಾನ್ ಬಯೋ ಇದ್ರೆ ನೀವು ಯಾವುದು ಬೇಡ, ಒಂದೇ ಬ್ಯಾಚು ಸಿಲ್ವರ್ ಪ್ಲ್ಯಾನ್. ಯಾಕಂತಂದರೆ ನಿಮಗೆ KCET ಮತ್ತು ಇಂಜಿನಿಯರಿಂಗ್ ಸಂಬಂಧಪಟ್ಟಾಗ ಎಲ್ಲ ಅಪ್ಲಿಕೇಶನ್ ಫಾರ್ಮನ್ನು ಮತ್ತು ಎಲ್ಲ ಕೌನ್ಸಿಲಿಂಗನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. ರೈಟ್. ಸೊ ಈ 3 ಪ್ಲ್ಯಾನನ್ನು ನಾವು ಮಾಡಿರುವಂಥದ್ದು. ಸೊ ದಯವಿಟ್ಟು ಗೊತ್ತಿರಲಿ. ಇನ್ನು ಸಾರಥಿ ಪ್ಲಸ್ ಬ್ಯಾಚಲ್ಲಿ ಏನು ಮಾಡ್ತೀವಿ? ಹಾಗಾದರೆ ಏನು ಮಾಡ್ತೀವಿ ಅಂದರೆ ಅಪ್ಲಿಕೇಶನ್ ಟು ಅಡ್ಮಿಷನ್ ಕಂಪ್ಲೀಟ್ ಪ್ರೊಸೀಜರ್ ವಿಲ್ ಬಿ ಡನ್ ಬೈ ಅಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ಕಂಪ್ಲೀಟ್ ಪ್ರೊಸೀಜರ್ ನಾವು ಮಾಡಿಕೊಡ್ತೀವಿ. ವಿ ಟೇಕ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ನಾವೇನು ಡಾಕ್ಯುಮೆಂಟ್ಸ್ ಕೇಳ್ತೀವಿ, ನೀವು ಡಾಕ್ಯುಮೆಂಟ್ಸನ್ನು ಕೊಟ್ಟರೆ ಆಯಿತು. ರೈಟ್. ವಿ ಟೇಕ್ ಕೇರ್ ಆಫ್ ಆಲ್ ದ ಪ್ರೊಸೀಜರ್. ಎಲ್ಲ ಪ್ರೊಸೀಜರ್ನ ನಾವು ಮಾಡಿಕೊಡ್ತೀವಿ. ನಾವು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. ಎಲ್ಲ ಪ್ರೊಸೀಜರ್ ಮಾಡಿಕೊಡ್ತೀವಿ. ಡಾಕ್ಯುಮೆಂಟ್ಸ್ ನಾವೇನು ಹೇಳ್ತೀವಿ ಅದು ನೀವು ಕಳಿಸ್ಕೊಟ್ರೆ ಆಯಿತು. ಕಳಿಸ್ಕೊಡೋದು ನಿಮ್ಮ ಟ್ರಸ್ಟ್ ಇರಬೇಕು, ನಂಬಿಕೆ ಇರಬೇಕು. ಓನ್ಲಿ 200 ಸೀಟ್ಸ್ ಗೊತ್ತಿರಲಿ. ಬಿಫೋರ್ April 30 ನಾವು ತೊಗೊಳ್ಳೋದು ಓನ್ಲಿ 200. ಟೋಟಲ್ ಸಾರಥಿ ಪ್ಲಸ್ಸಿಗೆ ತೊಗೊಳ್ಳೋದು ನಾವು 300 ಸ್ಟೂಡೆಂಟ್ಸು. ರೈಟ್. ನಮ್ಮ ಹತ್ರ ಅಷ್ಟು ಮೇಂಟೈನ್ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ನಾವು ತೊಗೊಳ್ಳೋದಿಲ್ಲ. ಅದರಲ್ಲಿ 200 April 30 ಒಳಗಡೆ ತೊಗೋತೀನಿ ನಾನು. April 30 ಒಳಗೆ 200 ತೊಗೋತೀನಿ. ಸೊ 100 ಸೀಟ್ಸ್ ಏನಿದೆ ಆಫ್ಟರ್ ದ April 30 ಅಂದರೆ ನೀಟ್ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಮತ್ತು ಅದಕ್ಕಾದಮೇಲೆ ಪೋಸ್ಟ್ ರಿಸಲ್ಟ್ ಅಂತ ನಾವೇನು ಹೇಳ್ತೀವಿ. ಸೊ ಅದಕ್ಕಂತೇಳಿ ನಾನು 100 ಸೀಟ್ ಇಟ್ಟಿರ್ತೀನಿ ಅಷ್ಟೇ. ಇದು 200 ಕವರ್ ಆಗಲಿಲ್ಲ ಅಂದರೆ ಅದು ಇಲ್ಲಿ ಆ್ಯಡ್ ಆಗ್ತದೆ ಅಷ್ಟೇ ಬಿಟ್ಟರೆ. ಸೊ 300ಕ್ಕಿಂತ ಜಾಸ್ತಿ ಸರ್ ನಾನು ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಜಾಯ್ನ್ ಆಗಿ, ಇಲ್ಲ, ಸಾಧ್ಯ ಇಲ್ಲ. ನಾವು ಜಾಯಿನ್ ಮಾಡಿಸ್ಕೊಳ್ಳೋದಿಲ್ಲ, ತೊಗೊಳ್ಳೋದಿಲ್ಲ ಅಷ್ಟೇ. ರೈಟ್. ಸೊ 200 ಸೀಟ್ ತೊಗೋತೀವಿ, 100 ಸೀಟ್ ಅದಾದಮೇಲೆ ತೊಗೋತೀವಿ ಅನ್ನೋದು ಗೊತ್ತಿರಲಿ. ಇನ್ನು ಈ ವರ್ಷ ನಾವು ಇನ್ನೊಂದನ್ನು ಇಂಟ್ರೊಡ್ಯೂಸ್ ಮಾಡಿರೋದೇನಂತಂದರೆ, ಲಾಸ್ಟ್ ಇಯರ್ ನಮ್ಮ ಹತ್ರ ಏನು ಜಾಯ್ನ್ ಆಗಿದ್ದರು ಅದರಲ್ಲಿ ಫೈನಲ್ ಏನಾಗಿತ್ತು ಅಂದರೆ ರಿಸಲ್ಟ್ ಬಂದ ಮೇಲೆ ಅಥವಾ ಎಕ್ಸಾಮ್ ಮುಗಿದ ಮೇಲೆ ಅವ್ರಿಗೇನು ಅನಿಸಿತ್ತು ಅಂದರೆ, ಸೊ ಬಹಳ ಮಾರ್ಕ್ಸ್ ಕಡಿಮೆ ಆಗಿಬಿಟ್ಟಿದೆ, ನಾನು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ರೈಟ್. ಸೊ ಲಾಂಗ್ ಟರ್ಮಿಗೆ ಹೋಗ್ತೀನಿ ಅಂಥೇಳಿ 15ರಿಂದ 18 ಜನ ವಿದ್ಯಾರ್ಥಿಗಳು ರೆಡಿ ಆದರು. ಅವರು ನನಗೆ ಅಪ್ಲಿಕೇಶನ್ ಫಾರ್ಮಿಂದನೇ ಜಾಯ್ನ್ ಆಗಿದ್ದರು. ಸೊ ಆವಾಗ ನಂದು ರಿಫಂಡ್ ಪಾಲಿಸಿ ಇರಲಿಲ್ಲ. ಬಟ್ ಈ ವರ್ಷ ಏನು ಮಾಡಿದ್ದೀವಿ ಅಂದರೆ ರಿಫಂಡ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಂದರೆ ನೀವು ನಮ್ಮ ಹತ್ರ ಜಾಯ್ನ್ ಆದಮೇಲೆ ನಿಮ್ಮ ಮಾರ್ಕ್ಸ್ ಏನು ಭಾಳ ಕಡಿಮೆ ಆಯಿತು. ರೈಟ್. ಮಾರ್ಕ್ಸ್ ಭಾಳ ಕಡಿಮೆ ಆಯಿತು. ಸೊ ಎಕ್ಸಾಮ್ ಮುಗಿದು ಅಲ್ಲಿ ತನಕ ಎಲ್ಲ ಪ್ರೊಸೀಜರ್ ನಾವು ಮಾಡಿರ್ತೀವಿ, ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಎಲ್ಲವನ್ನು ಹಾಕಿರ್ತೀವಿ. ಮಾರ್ಕ್ಸ್ ಕಡಿಮೆ ಆಯಿತು, ನೀವು ಲಾಂಗ್ ಟರ್ಮ್ ಹೋಗ್ಬೇಕಂತಿದ್ದೀರಿ, ಅಥವಾ ನೀವು ನಮ್ಮ ಪ್ರೊಸೀಜರಿಂದ ಅಂದರೆ ನಮ್ಮ ಬ್ಯಾಚಿಂದ ಹೊರಗೆ ಹೋಗ್ಬೇಕಂತ ಇದ್ದೀರಿ.
ಅಂಥ ಟೈಮಲ್ಲಿ ವಿದೌಟ್ ರೀಸನ್, ಆ ರೀಸನ್ ಏನೂ ಕೇಳೋದಿಲ್ಲ. ಸೊ ವಿ ವಿಲ್ ರೀಫಂಡ್ ದಟ್ ಅಮೌಂಟ್. ಅಂದರೆ ಎಷ್ಟು ಅಮೌಂಟು? ಇದರಲ್ಲಿ 30 to 40% ಅಮೌಂಟನ್ನು ನಾವು ವಾಪಸ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀನಿ ನಾನು. ಸೊ ಅದಕ್ಕೆ ಕಂಡೀಷನ್ಸ್ ಇದೆ, ಅದನ್ನೆಲ್ಲವನ್ನು ನಾವು ಮುಂದೆ ಡಿಸ್ಕಸ್ ಮಾಡೋಣಂತೆ. ಸೊ ಯಾರಿಗೆ ಇದು ಏಪ್ರಿಲ್ 30 ತನಕ ಜಾಯ್ನ್ ಆದವರಿಗೆ ಮಾತ್ರ. ಯಾಕೆ ಹೇಳ್ತಾ ಇದ್ದೀನಿ? ಯಾಕೆ ಅಂತ ಅಂದರೆ ಏಪ್ರಿಲ್ 30 ಅಂದರೆ ನೀಟ್ ಎಕ್ಸಾಮ್ ಆದಮೇಲೆ, ನೀಟ್ ಮೇ 3, 4, 5ನೇ ತಾರೀಕಿಗೆ ಆಗಿಬಿಡ್ತದೆ ಫಸ್ಟ್ ಸಂಡೇ. ಅದಾದಮೇಲೆ ನೀವು ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿನೇ ನಾನು ಮುಂದೆ ತೊಗೊಳ್ತಾ ಹೋಗ್ತೀನಿ. ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಆ ವರ್ಷದ ಎಕ್ಸಾಮಿನೇಷನ್ ಸಂಬಂಧಪಟ್ಟಾಗೆ ಅಂತ ನೋಡಿನೇ ತೊಗೋತೀನಿ. ಸೀಟ್ ಸಿಗೋಂಗಿದ್ರೆ ಮಾತ್ರ ತೊಗೋತೀನಿ, ಅದಕ್ಕಾಗಿ ಬಿಟ್ಟು ಹೋಗುವಂಥ ಪ್ರಶ್ನೆನೇ ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಷ್ಟೇ ಸಿಂಪಲ್ಲು. ಏಪ್ರಿಲ್ 30 ತನಕ ಜಾಯಿನ್ ಯಾರು ಆಗ್ತಾರೆ ಅವ್ರು ಬೇಕಾದ್ರೆ ಮೇ ಎಂಡಿಗೂ ನನ್ನಿಂದ ದೂರ ಹೋಗ್ಬೋದು. ಜೂನ್ ಒಟ್ಟಿನಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ನನ್ನ ಗ್ರೂಪಿಂದ ಹೊರಗೆ ಹೋಗ್ಬೋದು. ವಿ ವಿಲ್ ರೀಫಂಡ್ ದ ಅಮೌಂಟ್. ಕಂಪ್ಲೀಟ್ ದುಡ್ಡಲ್ಲ, ಯಾಕಂದರೆ ಅಲ್ಲಿ ತನಕ ನಾವೇನು ಪ್ರೊಸೀಜರ್ ಮಾಡಿರ್ತೀವಿ, ಸರ್ವೀಸನ್ನು ಕೊಟ್ಟಿರ್ತೀವಿ, ಅದಕ್ಕೆ ತಕ್ಕಂಗೆ ಒಂದು 60 to 65% ಕಟ್ ಮಾಡಿಕೊಂಡು ಸೊ ಉಳಿದಿರೋಂಥ ದುಡ್ಡನ್ನು ವಾಪಸ್ ಹಾಕ್ತೀವಿ, ರೈಟ್. ಆದರೆ ಯಾರು ಏಪ್ರಿಲ್ 30 ಆದಮೇಲೆ ಜಾಯ್ನ್ ಆಗ್ತಾರೆ ಅವರಿಗೆ ನಾವು ₹1 ರೀಫಂಡ್ ಮಾಡೋದಿಲ್ಲ. ಸೊ ಕಂಪ್ಲೀಟ್ ಪ್ರೊಸೀಜರ್ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. ಕೌನ್ಸಿಲಿಂಗ್, ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಎಲ್ಲವನ್ನು ನಾವೇ ಮಾಡಿಕೊಡ್ತೀವಿ. ಆದರೆ ರೀಫಂಡ್ ಪಾಲಿಸಿ ಇರೋದು. ನಿಮ್ಮ ಸೀಟ್ ಸಿಕ್ಕಿಲ್ಲ ಅಂದರೆ ರೀಫಂಡ್ ಮಾಡೋದು ಇಲ್ಲ. ಸೀಟ್ ಸಿಗೋದು ಬಿಡೋದು ನನ್ನ ಕೈಯಲ್ಲೂ ಕೂಡ ಇಲ್ಲ. ನಿಮ್ಮ ಮಕ್ಕಳಿಗೊಂದು ಒಳ್ಳೆಯ ರ್ಯಾಂಕ್ ಇದೆ, ಮಾರ್ಕ್ಸ್ ಇದೆ ಅಂತ ಸೀಟ್ ಸಿಕ್ಕೇ ಸಿಗ್ತದೆ. ಭಾಳ ಕಡಿಮೆ ಇದ್ದರೆ ನಾನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಏಪ್ರಿಲ್ 30ಕ್ಕಿಂತ ಮುಂಚೆ ಜಾಯ್ನ್ ಆದರೆ ಅಪ್ಲಿಕೇಶನಿಂದ ಜಾಯ್ನ್ ಆಗಿರ್ತೀರಿ ನೀವು. ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇನ್ನೂ ಒಂದು ಎಕ್ಸಾಮೇ ಆಗಿರೋದಿಲ್ಲ. ಅಂಥವರಿಗೆ ಮಾತ್ರ ನಾವು ರೀಫಂಡನ್ನು ಮಾಡುವಂಥ ಪಾಲಿಸಿಯನ್ನು ಇಟ್ಟಿರುವಂಥದ್ದು. ಸೊ ಗೊತ್ತಿರಲಿ. ಸೊ ಅದಕ್ಕಿಂತ ಮೇಲೆ ಜಾಯ್ನ್ ಆಗ್ತಾರೆ ಅವರಿಗೆ ರೀಫಂಡ್ ಇರೋದಿಲ್ಲ. ಸೊ ಫಾರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್ 8277448606. ಇದಕ್ಕೆ ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ. ಬಿಫೋರ್ ಜಾಯ್ನಿಂಗ್ ನಿಮಗೇನಾದರೂ ಮಾತಾಡಬೇಕು ಅಂತ ಅನಿಸಿದರೆ ಆಫ್ಟರ್ ಸೀಯಿಂಗ್ ಅವರ್ ಪ್ರೈಸ್, ನಾವೇನು ಪ್ರೈಸ್ ಹೇಳ್ತೀವಿ, ನಮ್ಮ ಚಾರ್ಜಸ್ ಹೇಳ್ತೀವಿ, ಚಾರ್ಜಸ್ಸು ಲೈಕ್ ಆಯಿತು, ಕೊಡೋದಕ್ಕೆ ನೀವು ರೆಡಿ ಇದ್ದೀರಿ. ಬಿಫೋರ್ ಜಾಯ್ನಿಂಗ್ ಇಫ್ ಯು ವಾಂಟ್ ಟು ಟಾಕ್ ನನಗೊಂದು ಮೆಸೇಜ್ ಮಾಡಿ, ಐ ವಾಂಟ್ ಟು ಟಾಕ್ ಅಂತೇಳಿ. ಸೊ ದ್ಯಾಟ್ ನಾನು ಏನು ಮಾಡ್ತೀನಿ ಅಂದರೆ ನಾವೇ ಕಾಲ್ ಮಾಡ್ತೀವಿ ಅಥವಾ ಕಾಲ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮನ್ನು ನಿಮಗೆ ಕೊಡ್ತೀವಿ. ಆದರೆ ನೀವೇನೂ ನಮ್ಮ ಜೊತೆಗೆ ಮೆಸೇಜೇ ಮಾಡ್ದೇನೆ, ಇನ್ಫಾರ್ಮೇಷನ್ನ ಕೇಳ್ದೇನೆ, ನಿಮಗೆ ಇಂಟ್ರೆಸ್ಟೇ ಇಲ್ಲದೇನೆ ಜಸ್ಟ್ ನೀವು ಕಾಲ್ ಮಾಡಿ ಡಿಸ್ಕಸ್ ಮಾಡ್ತೀರಿ ಅಂದರೆ ನಾವು ಅಲೋ ಮಾಡೋದಿಲ್ಲ. ಯಾಕಂದರೆ ಈ ನಂಬರ್ ನಮ್ಮ ಅಸಿಸ್ಟೆಂಟ್ಸ್ಗಳ ಹತ್ರ ಇರ್ತದೆ. ಬಟ್ ಅದಕ್ಕೆ ಏನೇ ರಿಪ್ಲೈ ಇದ್ದರೂ ಕೊಡೋದು ನಾನೇ, ಗೊತ್ತಿರಲಿ. ರಿಪ್ಲೈ ಮಾಡೋದು ನಾನೇನೆ, ಅದರ ಬಗ್ಗೆ ವರಿ ಮಾಡಬೇಡಿ. ಪ್ರತಿಯೊಂದು ರಿಪ್ಲೈ ನಾನೇ ಮಾಡಿರ್ತೀನಿ. ಆದರೆ ಫಸ್ಟು ಹಾಯ್ ಅಂಥೇಳಿ ಮೆಸೇಜ್ ಮಾಡಿ, ವಾಟ್ಸಪ್ ಮೆಸೇಜ್, ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಡೈರೆಕ್ಟಾಗಿ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಸರ್ವೀಸ್ ಏನು ಅಂತ ನೀವು ತಿಳ್ಕೊಂಡ ಮೇಲೆ ಜಾಯ್ನ್ ಆಗಬೇಕು ಅಂತ ಅನಿಸಿದರೆ, ಜಾಯ್ನ್ ಆಗೋಕ್ಕಿಂತ ಮುಂಚೆ ನಿಮಗೇನಾದರೂ ಕಾಲ್ ಮಾಡಿ ಮಾತಾಡಬೇಕು ಅಂತ ಅನಿಸಿದರೆ, ಅಂದರೆ ಒಂದಷ್ಟು ಮಂದಿ ಕನ್ಫರ್ಮ್ ಮಾಡ್ಕೋಬೇಕಲ್ವಾ, ಸರ್ ವಿಡಿಯೋ ಮಾಡಿದ್ದು ನೀವೇನಾ, ಮಾತಾಡ್ತಾ ಇರೋದು ನೀವೇನಾ, ರಾಘವೇಂದ್ರ ಹೆಗಡೆನಾ ಅಂತೇಳಿ. ನಾನೇ RH ಮೆಡ್ಟೆಕ್ ಮೆಂಟರ್, RH ಕೆಮಿಸ್ಟ್ರಿ ಓನರ್, RH ಅಂದರೆ ರಾಘವೇಂದ್ರ ಹೆಗಡೆ ನಾನೇನೆ, ರೈಟ್. ಸೊ ನನ್ನ ಜೊತೆಗೆ ಮಾತಾಡಿ ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಂತಂದರೆ ಫೈನ್. ಸೊ ಆವಾಗ ನಾನು ನಿಮಗೊಂದು ಟೈಮನ್ನು ಕೊಡ್ತೀವಿ, ಮಾತಾಡೋಣಂತೆ, ಚಿಂತೆ ಬೇಡ, ರೈಟ್. ಸೊ ಇಫ್ ಯು ಆರ್ ಸೀರಿಯಸ್ ಫಾರ್ RH ಮೆಂಟರ್ಶಿಪ್ ದೆನ್ ಓನ್ಲಿ ಜಾಯಿನ್. ಭಾಳ ಇಂಪಾರ್ಟೆಂಟು. ಇಫ್ ಯು ಆರ್ ಸೀರಿಯಸ್ ಅಬೌಟ್ RH ಮೆಂಟರ್ಶಿಪ್ ದೆನ್ ಓನ್ಲಿ ಜಾಯಿನ್. ಅದರ್ವೈಸ್ ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಮನಿ ಆ್ಯಂಡ್ ಎನರ್ಜಿ, ರೈಟ್. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.